ಈಗ ಆ ಚಾರಿತ್ರದ ಲಕ್ಷಣವನ್ನು ತಿಳಿಸ್ತಾರೆ. ಸೌಮ್ಯ ಚಾರಿತ್ರ ಅಂತ ಹೇಳಿದ್ರೆ ಏನು? ಚಾರಿತ್ರಂ ಭವತಿ ಯತಃ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಸಕಲ ಕಷಾಯ ವಿಮುಕ್ತಂ ವಿಶದಂ ಉದಾಸೀನ ಆತ್ಮರೂಪಂ ತತ್. ಹೇಳೋಣ. ಚಾರಿತ್ರಂ ಭವತಿ ಯತಃ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಸಕಲ ಕಷಾಯ ವಿಮುಕ್ತಂ ವಿಶದಮುದಾಸೀನ ಆತ್ಮರೂಪಂ ತತ್. ಅದರ ಅನ್ವಯ ಅರ್ಥ ಹೇಗಿದೆ? ಯತಃ ಕಾರಣವೇನೆಂದರೆ, ತತ್ ಆ ಚಾರಿತ್ರಂ ಚಾರಿತ್ರವು ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಎಲ್ಲ ಪಾಪಯುಕ್ತ ಮನ ವಚನ ಕಾಯದ ಯೋಗದ ತ್ಯಾಗದಿಂದ ಸಕಲ ಕಷಾಯ ವಿಮುಕ್ತಂ ಸಂಪೂರ್ಣ ಕಷಾಯ ರಹಿತ ವಿಶದಂ ಅಂದ್ರೆ ನಿರ್ಮಲ ಉದಾಸೀನಂ ಪರಪದಾರ್ಥದಿಂದ ವಿರಕ್ತತಾರೂಪ ಮತ್ತು ಆತ್ಮರೂಪಂ ಆತ್ಮರೂಪವಾಗಿ ಭವತಿ ಆಗುತ್ತದೆ. ಬರೀ ಅರ್ಥನೇ ಓದ್ತೀನಿ, ನಿಮಗೆ ಚೆನ್ನಾಗಿ ಸ್ಪಷ್ಟ ಆಗುತ್ತೆ. ಕಾರಣವೇನೆಂದರೆ ಆ ಚಾರಿತ್ರವು, ಯಾವ ಚಾರಿತ್ರ? ಸಮ್ಯಕ್ ಚಾರಿತ್ರ. ಆ ಚಾರಿತ್ರವು ಎಲ್ಲ ಪಾಪಯುಕ್ತ ಅಂದ್ರೆ ಪಾಪ ಸಂಬಂಧವಾಗಿರತಕ್ಕಂತಹ ಮನಸ್ಸು, ಪಾಪ ಸಂಬಂಧವಾಗಿರತಕ್ಕಂತಹ ವಚನ ಅಂದ್ರೆ ಮಾತು, ಮತ್ತು ಪಾಪ ಸಂಬಂಧವಾಗಿರತಕ್ಕಂತಹ ಕಾಯ ಅಂದ್ರೆ ಶರೀರದ ಕ್ರಿಯೆ, ಎಲ್ಲ ಪಾಪಯುಕ್ತ ಮನ ವಚನ ಕಾಯದ ಯೋಗದ ತ್ಯಾಗದಿಂದ. ಅಂದ್ರೆ ಸಮ್ಯಕ್ ಚಾರಿತ್ರದಲ್ಲಿ ಪಾಪಕ್ರಿಯೆ ಮನಸ್ಸಿನಿಂದಲೂ ಆಗೋದಿಲ್ಲ, ಮಾತಿನಿಂದಲೂ ಆಗೋದಿಲ್ಲ, ಶರೀರದ ಕ್ರಿಯೆಯಿಂದಲೂ ಆಗೋದಿಲ್ಲ. ಇದರಿಂದ ಈ ಬೇರೆ ಆಗಿರತಕ್ಕಂತಹ ಸಂಪೂರ್ಣ ಕಷಾಯ ರಹಿತ, ನೋಡ್ರಿ, ಪಾಪಕ್ರಿಯೆಯಿಂದಂತೂ ಬೇರೆಯಾಗಿದೆ, ಸಂಪೂರ್ಣ ಕಷಾಯ ರಹಿತ. ಸಂಪೂರ್ಣ ಕಷಾಯದಲ್ಲಿ ಶುಭ ಕಷಾಯವೂ ಕೂಡ ಬಂದೋಯ್ತು, ಅದರಿಂದಲೂ ಕೂಡ ರಹಿತ ಅಂದ್ರೆ ಇರದೇ ಇರತಕ್ಕಂತಹ. ಪಾಪಕ್ರಿಯೆ ಅಶುಭಕ್ಕೆ ಸಂಬಂಧಪಟ್ಟಿದ್ದು, ಮಂದ ಕಷಾಯ ಶುಭಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಚಾರಿತ್ರದಲ್ಲಿ ಪಾಪಕ್ರಿಯೆ ಇರೋದೇ ಇಲ್ಲ, ಮನಸ್ಸಿನಿಂದ ವಚನದಿಂದ ಮತ್ತು ಕಾಯದಿಂದ. ಮತ್ತು ಸಂಪೂರ್ಣ ಕಷಾಯ ಕೂಡ ಇರೋದಿಲ್ಲ, ಕಷಾಯ ರಹಿತ, ನಿರ್ಮಲವಾಗಿರತಕ್ಕಂಥದ್ದು. ಪರಪದಾರ್ಥದಿಂದ ವಿರಕ್ತತಾ ರೂಪ, ಪರಪದಾರ್ಥದೊಂದಿಗೆ ಆಸಕ್ತತಾ ರೂಪ ಅಲ್ಲ, ಪರಪದಾರ್ಥದೊಂದಿಗೆ ವಿರಕ್ತತಾ ರೂಪ ಮತ್ತು ಆತ್ಮರೂಪವಾಗಿ ಆಗುತ್ತದೆ. ಇಷ್ಟೆಲ್ಲ ಹೇಳಿದ್ದೇನೋ ತನ್ನ ಶುದ್ಧ ವೀತರಾಗ ಭಾವವೇ ಈ ಸ್ಥಿತಿ ಹೊಂದಿರಕ್ಕೆ ಸಾಧ್ಯ. ತನ್ನ ವೀತರಾಗ ಅತೀಂದ್ರಿಯ ಆನಂದವನ್ನ ಅಂದ್ರೆ ಅರ್ಹತ್ ಪರಮೇಷ್ಠಿಗಳು ಹೇಗೆ ತಮ್ಮ ಸಹಜ ಆತ್ಮನ ಸ್ವಭಾವವನ್ನ ಆ ಅತೀಂದ್ರಿಯ ಆನಂದದ ಸಂತೋಷವನ್ನ ಅಂತರಂಗದಲ್ಲಿ ಹೊಂತಾರೆ, ಹಾಗೆ ಈ ಜೀವವು ಕೂಡ ತನ್ನ ಶುದ್ಧ ಅತೀಂದ್ರಿಯ ಆನಂದವನ್ನ ಅಂತರಂಗದಲ್ಲೇ ಯಾವಾಗ ಹೊಂತಾನೆ, ಆ ಆನಂದ ವೀತರಾಗ ಭಾವದಲ್ಲಿ ಕಿಂಚಿತ್ ಕಷಾಯವೂ ಇರೋದಿಲ್ಲ, ಮನವಚನಗಳ ಕಾಯಿಗಳ ಪ್ರವೃತ್ತಿಯಂತೂ ನಿಂತೇ ಹೋಗಿರ್ತದೆ. ಅಂದ್ರೆ ಅಲ್ಲಿ ಪಾಪ ಸಂಬಂಧವಾಗಿರ್ತಕ್ಕಂಥ ಯಾವ ಪರಿಣಾಮವೂ ಅಲ್ಲಿ ಆಗತಕ್ಕಂಥದ್ದು ಸಾಧ್ಯ ಇಲ್ಲ. ಹೀಗೆ ಇರತಕ್ಕಂತಹ ದಶೆ ಚಾರಿತ್ರದ ಲಕ್ಷಣ. ಚಾರಿತ್ರದ ಲಕ್ಷಣ ಈ ಪ್ರಕಾರ ಇದೆ. ತಿಳಿಸುವ ಸಂಬಂಧ ಇಷ್ಟು ಬಿಡಿಸಿ ಹೇಳಿದ್ರು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ತನ್ನ ಶುದ್ಧ ವೀತರಾಗ ಅತೀಂದ್ರಿಯ ಆನಂದದ ಅನುಭವವನ್ನ ಹೊಂದತಕ್ಕಂಥದ್ದೇ ಚಾರಿತ್ರ ಇದೆ, ಅದು ಬಿಟ್ಟು ಬೇರೆ ಏನು. ಟೀಕಾ. ಯತಃ ಸಮಸ್ತ ಸಾವಧ್ಯ ಯೋಗ ಪರಿಹರಣಾತ್ ಚಾರಿತ್ರಂ ಭವತಿ. ಸಮಸ್ತ ಪಾಪ ಸಹಿತ ಮನ ವಚನ ಕಾಯದ ಯೋಗದ ತ್ಯಾಗ ಮಾಡುವುದರಿಂದ ಚಾರಿತ್ರ ಉಂಟಾಗುತ್ತದೆ. ಮುನಿ, ಯಾರು? ಮುನಿ ಮೊದಲು ಸಾಮಾಯಿಕ ಚಾರಿತ್ರವನ್ನು ಅಂಗೀಕಾರ ಮಾಡುತ್ತಾನೆ. ಸಾಮಾಯಿಕ ಚಾರಿತ್ರವನ್ನ ಮುನಿ ಅಂಗೀಕಾರ ಮಾಡ್ತಾನೆ. ಆಗ ಹೀಗೆ ಪ್ರತಿಜ್ಞೆ ಮಾಡ್ತಾರೆ. ಯಾಕಂದ್ರೆ ಯಾರೇ ಮುನಿಗಳು ಸಾಮಾಯಿಕ ಚಾರಿತ್ರವನ್ನ ಅಂಗೀಕಾರ ಮಾಡುವಾಗ ಈ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ. ಏನು? ಅಹಂ
ಸಾವಧ್ಯ ಯೋಗ ವಿರಹಿತೋ ಅಸ್ಮಿ. ನಾನು ಎಲ್ಲ ಪಾಪಸಹಿತವಾದ ಯೋಗಗಳ ತ್ಯಾಗಿಯಾಗಿದ್ದೇನೆ, ತ್ಯಾಗ ಮಾಡ್ತೇನೆ, ಹೀಗೆ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡ್ತಾರೆ. ಹೇಗಿದೆ ಆ ಚಾರಿತ್ರ? ಈ ಸ್ವೀಕಾರ ಮಾಡಿದ ಮೇಲೆ ಆ ಸಾಮಯಿಕ ಚಾರಿತ್ರ ಅನುಭವಿಸ್ತಾರಲ್ಲ, ಹೇಗಿದೆ ಅದು? ಸಕಲ ಕಷಾಯ ವಿಮುಕ್ತಂ, ಸಮಸ್ತ ಕಷಾಯಗಳಿಂದ ರಹಿತವಾಗಿದೆ. ಸಮಸ್ತ ಕಷಾಯಗಳ ಅಭಾವವಾದ ನಂತರ ಯಥಾಖ್ಯಾತ ಚಾರಿತ್ರವಾಗುತ್ತದೆ. ಮುನಿದಶಾದಲ್ಲಿ ಸಾಮಾಯಿಕ ಚಾರಿತ್ರವನ್ನು ಧಾರಣೆ ಮಾಡಿದಾಗ ಸಮಸ್ತ ಪಾಪಗಳನ್ನ ನಾನು ಮನವಚನ ಕಾಯದಿಂದ ಆಗತಕ್ಕಂತಹ ಸಮಸ್ತ ಪಾಪಗಳನ್ನ ತ್ಯಾಗ ಮಾಡಿದ್ದೇನೆ ಈ ಪ್ರತಿಜ್ಞೆಯಾದ ನಂತರ ತನ್ನ ಶುದ್ಧೋಪಯೋಗ ರೂಪ ಆತ್ಮನ ಆನಂದವನ್ನ ಅನುಭವಿಸ್ತಾರೆ. ಅದು ಆ ಶುದ್ಧೋಪಯೋಗ ರೂಪ ಆತ್ಮನ ಆನಂದದ ಅನುಭವ ಸಾಮಾಯಿಕ ಚಾರಿತ್ರ ಇದೆ. ಅದನ್ನ ಯಥಾಖ್ಯಾತ ಚಾರಿತ್ರ ಅಂತ ಯಾಕೆ ಕರೆಯೋಲ್ಲ? ಯಥಾಖ್ಯಾತ ಚಾರಿತ್ರ ಯಾರಿಗೆ ಪ್ರಾಪ್ತಿ ಆಗುತ್ತೆ? ಅರ್ಹಂತರಿಗೆ, ಸಿದ್ಧರಿಗೆ. ಅಂದ್ರೆ ಹೇಗೆ ಯಥಾ ಖ್ಯಾತ, ಹೇಗೆ ಆತ್ಮನ್ ಸ್ವರೂಪ ಇದೆ, ಯಥಾ ಅಂದ್ರೆ ಹೇಗೆ ಆತ್ಮನ್ ಸ್ವರೂಪ ಇದೆ, ಹಾಗೆ ಖ್ಯಾತ ಅಂದ್ರೆ ಪ್ರಕಟ ಆಗೋದು, ಖ್ಯಾತವಂತರಾಗೋದು, ಖ್ಯಾತಿ ಗಳಿಸೋದು ಅಂತ ಹೇಳಿದ್ರೆ ಖ್ಯಾತಿ ಅಂದ್ರೆ ಪ್ರಸಿದ್ಧಿ ಆಗೋದು. ಆತ್ಮನ್ ಸ್ವರೂಪ ಹೇಗಿದೆ ಹಾಗೆ ಪ್ರಕಟ ಆಗೋದು ಯಥಾಖ್ಯಾತ ಚಾರಿತ್ರ ಇದೆ. ಅಂದ್ರೆ ಪರಿಪೂರ್ಣ ವೀತರಾಗತೆಯ ಪ್ರಾಪ್ತಿ ಆಗತಕ್ಕಂಥದ್ದು ಯಥಾಖ್ಯಾತ ಚಾರಿತ್ರ ಇದೆ. ಆದ್ರೆ ಮುನಿ ಮಹಾರಾಜರಿಗೆ ಯಾವ ಚಾರಿತ್ರ ಹೇಳಿದ್ರಿಲ್ಲಿ? ಸಾಮಾಯಿಕ ಚಾರಿತ್ರ ಹೇಳಿದ್ರು. ಸಾಮಾಯಿಕ ಚಾರಿತ್ರ ಹೇಳಿದಾಗ್ಲೂ ಕೂಡ ಅವ್ರಿಗೆ ಅನುಭವದಲ್ಲಿ ಆತ್ಮನ ಶುದ್ಧೋಪಯೋಗ ವೀತರಾಗತೆ ಅನುಭವ ತಾನೇ ಇರೋದು ಇದೆ. ಆದ್ರೆ ಆ ಸಾಮಾಯಿಕ ಚಾರಿತ್ರವನ್ನ ಯಥಾಖ್ಯಾತ ಚಾರಿತ್ರ ಅಂತ ಯಾಕಪ್ಪ ಕರೀಲಿಲ್ಲ ಅಂತ ಹೇಳಿದ್ರೆ, ಆ ಸಾಮಾಯಿಕ ಚಾರಿತ್ರದ ಜೊತೆ ಒಂಚೂರು ಕಷಾಯ ಉಳ್ಕೊಂಡಿದೆ. ಯಾವ ಕಷಾಯ ಅದು? ಸಂಯೋಜನ ಕಷಾಯ ಒಂದ್ ಸ್ವಲ್ಪ ಉಳ್ಕೊಂಡಿದೆ. ಅದು ಗೌಣ ರೂಪದಿಂದ, ಮುಖ್ಯ ರೂಪದಿಂದ ಇಲ್ಲ. ಈಗ ಉದಾಹರಣೆಗೆ ಗೌಣ ಮುಖ್ಯ ಅಂದ್ರೇನು? ಈಗ ನಿಮ್ ಮನೆಗಳಿವೆ, ನಿಮ್ ಮನೆಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು, ತಾಪತ್ರಯಗಳು ಇದೆಯೋ ಇಲ್ವೋ, ಅದನ್ನೆಲ್ಲ ನೀವು ಇಲ್ಲಿಂದ ಹೋದ್ಮೇಲೆ ಪರಿಹರಿಸಬೇಕಾಗಿರೋದು, ಅಟೆಂಡ್ ಮಾಡ್ಬೇಕಾಗಿರೋದು ಇದ್ದೇ ಇದೆ ತಾನೆ? ಇದೆ. ಆದ್ರೂ ಈಗ ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಾಗ ಮುಖ್ಯವಾಗಿ ನಿಮ್ ಗಮನ ಎಲ್ಲ ಯಾವ ಕಡೆಗಿದೆ? ಪ್ರವಚನದ ಕಡೆಗಿದೆ. ಪ್ರವಚನ ಕಡೆಗಿದೆ ಅಥವಾ ಮನೆ ಕಡೆಗೆ ಇದೆಯೋ? ಮನೆ ಕಡೆಗೆ ಪ್ರವಚನ ಕೇಳೋ ಹಂಗಿಲ್ಲ, ಏನೋ ಅರ್ಥವಾಗೋ ಹಾಗಿಲ್ಲ. ಇಲ್ಲಿ ಕೇಳುವಾಗ ಅರ್ಥ ಆಗ್ತಿದೆ, ಆದ್ರೂ ಏನ್ ಪ್ರಾಬ್ಲಮ್ಸ್ ಇದೆ ಅದು ಗೌಣ ರೂಪದಿಂದ ಇದೆ. ಹಾಗಂತೆ ನಾವು ಸಂಪೂರ್ಣವಾಗಿ ಅದನ್ನ ಬಿಟ್ಟು ಹೋಗಿಲ್ಲ. ಒಂದ್ ಸ್ವಲ್ಪ ಪ್ರವಚನ ಬಿಟ್ಟು ಆ ಕಡೆ ಬಂದ್ರೆ ಕ್ಲಿಕ್ ಆಗುತ್ತೆ ಮತ್ತೆ ಅದು. ಆದ್ರೆ ಅದು ಗೌಣ ರೂಪದಿದೆ. ಮುಖ್ಯ ರೂಪದಿಂದ ಏನಿದೆ? ಪ್ರವಚನ ಸಂಬಂಧ ತಿಳಿಯತಕ್ಕಂತಹ ಒಂದು ಕ್ರಿಯಾ ನಡೀತಾ ಇದೆ. ಹಾಗೇನೆ ಮುನಿ ಮಹಾರಾಜರ ದೇಶದಲ್ಲಿ ಯಾವಾಗ ಒಳಗಡೆ ಹೋಗಿ ಶುದ್ಧೋಪಯೋಗ ರೂಪದ ಆತ್ಮನ ಆನಂದವನ್ನು ಅನುಭವಿಸ್ತಾರೆ, ಅಂದ್ರೆ ಸಾಮಾಜಿಕ ಚಾರಿತ್ರವನ್ನ ಸಂಪನ್ನರಾಗ್ತಾರೆ, ಆಗ ಇನ್ನೂ ಸಂಪೂರ್ಣವಾಗಿ ಕಷಾಯ ಬಿಟ್ಟೋಗಿಲ್ಲ. ಸಂಜೋಗನ ಕಷಾಯ ಇದೆ. ಇದ್ರೆ ಹೇಗಿದೆ? ಗೌಣ ರೂಪದಿಂದ ಇದೆ. ಆ ಗೌಣ ರೂಪದಿಂದ ಇರೋದ್ರಲ್ಲೇ 10ನೇ ಗುಣಸ್ಥಾನ ದಾಟೋವರೆಗೂ ಪುಣ್ಯ ಬಂಧ ಆಗ್ತಿರ್ತದೆ ಜೀವಕ್ಕೆ. ಯಾಕಂದ್ರೆ ಬಂಧ ಆಗೋದು ಕಷಾಯದಿಂದ, ಶುಭ ಕಷಾಯದಿಂದ ಪುಣ್ಯ ಬಂಧ ಆಗುತ್ತೆ, ಅಶುಭ ಕಷಾಯದಿಂದ ಪಾಪ ಬಂಧ ಆಗುತ್ತೆ. ಮುನಿ ಮಹಾರಾಜರ ಸರಿ ಪಾಪ ಎಂದೋ ಬಿಟ್ಟು ಹೋಗಿದೆ. ಅಲ್ಲಿ ಉಳ್ಕೊಂಡಿರೋ ಸಂಜೋಲನ ಕಷಾಯ ಇಷ್ಟೇ. ಅದು ವ್ರತಾಚರಣೆ ರೂಪದಲ್ಲಿದೆ. ಅದು ವ್ರತಾಚರಣೆ ಬಹಿರಂಗದಲ್ಲಿ ಮಾಡುವಾಗ ಅದು ಮುಖ್ಯ ರೂಪದಿಂದ ಇರುತ್ತೆ. ಸಾಮಾಯಿಕ ಆತ್ಮನ ಆನಂದ ಗೌಣ ರೂಪದಿಂದ ಇರುತ್ತೆ. ಬಟ್ ಯಾವಾಗ ಧ್ಯಾನಕ್ಕೆ ಹೊರಟೋಗ್ತಾರೆ ಆಗ ಮುಖ್ಯ ರೂಪದಿಂದ ಸಾಮಾಯಿಕ ಚಾರಿತ್ರ ವೀತರಾಗತೆ ಅನುಭವ ಮುಖ್ಯ ಆಗುತ್ತೆ, ಮತ್ತು ಗೌಣ ರೂಪದಿಂದ ಈ ಸಂಜೋಲನ ಕಷಾಯ ಇರುತ್ತೆ. ಆದ್ರಿಂದನೇ ಅದಕ್ಕೆ ಸಾಮಾಯಿಕ ಚಾರಿತ್ರ ಅಂತ ಹೇಳಿಸ್ಕೊಳ್ತಕ್ಕಂಥದ್ದು ಹೇಳ್ತಾರೆ. ಆ ಚಾರಿತ್ರವು ಆತ್ಮನ ಸ್ವರೂಪವಾಗಿದೆ. ಕಷಾಯವಿಲ್ಲದ ಯಾವ ಆತ್ಮನ ಸ್ವರೂಪ ಪ್ರಕಟವಾಗಿದೆ ಅದು ಸದಾ ಕಾಲ ಇರುತ್ತದೆ. ಸಮಸ್ತ ಕಷಾಯಗಳಿಂದ ರಹಿತವಾಗಿದೆ. ಸಮಸ್ತ ಕಷಾಯಗಳ ಅಭಾವವಾದ ನಂತರ ಯಥಾಖ್ಯಾತ ಚಾರಿತ್ರ ಆಗುತ್ತದೆ. ಹಾಗೂ ಹೇಗಿದೆ? ವಿಶದಂ ನಿರ್ಮಲವಾಗಿದೆ. ಬೇಡ, ಆತ್ಮ ಸರೋವರವು ಕಷಾಯ ರೂಪ ಕೊಳೆಯಿಂದ ಮಲಿನವಾಗಿತ್ತು. ಆತ್ಮ ಸ್ವರೂಪ ಮಲಿನವಾಗಿತ್ತು. ಯಾವುದರಿಂದ? ಆತ್ಮ ಸರೋವರ, ಆತ್ಮ ಎಂಬತಕ್ಕಂತ ಒಂದು ಸರೋವರ ಮಲಿನವಾಗಿತ್ತು. ಯಾವುದರಿಂದ ಮಲಿನವಾಗಿತ್ತು? ಕಷಾಯ ರೂಪ ಕೊಳೆಯಿಂದ ಮಲಿನವಾಗಿತ್ತು. ಕಷಾಯದ ಅಭಾವವಾದ ನಂತರ ಸಹಜವಾಗಿ ನಿರ್ಮಲವಾಯಿತು. ಯಾವಾಗ ಕೊಳೆ ಹೊರಟಾಯ್ತೋ ಸ್ವಚ್ಛತೆ ಬಂತು, ನಿರ್ಮಲತೆ ಬಂತು, ಸರೋವರ ನಿರ್ಮಲವಾಯಿತು. ಹಾಗೂ ಹೇಗಿದೆ? ಉದಾಸೀನ,
ಪರದ್ರವ್ಯದಿಂದ ವಿರಕ್ತ ಸ್ವರೂಪವಿದೆ. ತತ್ ಆತ್ಮರೂಪ ವರ್ತತೆ. ಆ ಚಾರಿತ್ರವು ಆತ್ಮನ ಸ್ವರೂಪವಾಗಿದೆ. ನೋಡ್ರಿ, ಕಷಾಯ ರಹಿತ ತನ್ನ ಶುದ್ಧತೆಯ ಅನುಭವ ಹೊಂದೋದೇನಿದೆ ಅದೇ ನಿಜವಾಗಿ ಆತ್ಮ ಸ್ವರೂಪಿದೆ. ಕಷಾಯವಿಲ್ಲದ ಯಾವ ಆತ್ಮನ ಸ್ವರೂಪ ಪ್ರಕಟವಾಗಿದೆ ಅದು ಸದಾ ಕಾಲ ಇರುತ್ತದೆ. ಒಂದ್ಸರ್ತಿ ಪರ್ಯಾಯದಲ್ಲಿ ಪ್ರಕಟವಾಗೋದ್ರೆ, ಅರ್ಹಂತಾವಸ್ಥೆ ಪ್ರಕಟವಾಗೋದ್ರೆ ಸದಾ ಕಾಲ ಉಳ್ಕೋತದೆ. ಈಗಲೂ ನಮ್ಮಲ್ಲಿ ಇದೆ, ಆದ್ರೆ ಶಕ್ತಿ ರೂಪದಿಂದಿದೆ, ಪ್ರಕಟ ರೂಪದಿಂದ ಇಲ್ಲ. ಪ್ರಕಟ ಯಾಕಾಗಿಲ್ಲ? ಆ ಕಡೆಗೆ ನಮ್ ಲಕ್ಷ್ಯ ಹೋಗಿಲ್ಲ. ನಮ್ ಲಕ್ಷ್ಯ ಯಾವ ಕಡೆ ಹೋಗಿದೆ ನೋಡೋಣ? ಇದ್ರ ಕಡೆಗೆ, ರೊಕ್ಕದ ಕಡೆ ಹೊರಟೋಗಿದೆ. ಅದರಿಂದ ಏನು ಉದ್ಭವ ಆಗ್ತದೆ? ಒಳಗಡೆ ಕಷಾಯ ಉತ್ಪನ್ನವಾಗ್ತದೆ. ರೊಕ್ಕದ ಕಡೆಗೆ ಅಂದ್ರೆ ಇಂದ್ರಿಯ ಸುಖದ ಕಡೆಗೆ ಅಷ್ಟೇ. ಇಂದ್ರಿಯ ಸುಖದ ಕಡೆಗೆ ಲಕ್ಷ್ಯ ಇರೋದ್ರಿಂದ ಸ್ವಭಾವದ ಅನುಭವ ಆಗಿಲ್ಲ. ಲಕ್ಷ್ಯ ಸ್ವಭಾವದ ಕಡೆಗೆ ಬಂದ್ರೆ ಅದು ಪ್ರಕಟವಾಗೋಕೆ ಹೊರಗಡೆ ಶುರುವಾಗುತ್ತೆ. ಒಂದ್ಸರ್ತಿ ಪ್ರಕಟವಾಗಿ ಸರ್ವಥಾ ಕಷಾಯ ಹೊರಟೋದ್ರೆ ಜೀವಕ್ಕೆ ಇನ್ನೆಂದೂ ಜೀವ ಮತ್ತೆ ಮಲಿನತೆಯನ್ನ ಹೊಂದೋದಿಲ್ಲ. ಈ ಅಪೇಕ್ಷೆಯಿಂದ ಆತ್ಮನ ಸ್ವರೂಪವಿದೆ. ಹೊಸ ಆವರಣವು ಎಂದೂ ಆಗುವುದೇ ಇಲ್ಲ. ಒಮ್ಮೆ ಯಥಾಖ್ಯಾತ ಚಾರಿತ್ರ ಜೀವಕ್ಕೆ ಪ್ರಕಟವಾಗಿ ಹೋದ್ರೆ ಆಮೇಲೆ ಎಂದೂ ಕೂಡ ಕರ್ಮಗಳ ಬಂಧ ಜೀವಕ್ಕೆ ಆಗತಕ್ಕಂಥದ್ದು ಸಾಧ್ಯ ಇಲ್ಲ. ಸಾಮಾಯಿಕ ಚಾರಿತ್ರದಲ್ಲಿ ಸಕಲ ಚಾರಿತ್ರವೂ ಉಂಟಾಯಿತು. ಯಾಕಂದ್ರೆ ಸಾಮಾಯಿಕ ಚಾರಿತ್ರ ಅಂಶ ರೂಪದಲ್ಲಿ ಶ್ರಾವಕನಿಗೂ ಆಗತ್ತೆ. 5ನೇ ಪಂಚಮ ಗುಣಸ್ಥಾನದಲ್ಲಿ ಶ್ರಾವಕನಿಗೆ 11 ನೆಲೆಗಳಲ್ಲಿ ಬರುವಾಗ ವ್ರತ ಪ್ರತಿಮೆ ಬರುತ್ತಲ್ಲ, ಅಲ್ಲಿ ಸಾಮಾಯಿಕ ಚಾರಿತ್ರ ಶ್ರಾವಕನಿಗೂ ಕೂಡ ಆಗುತ್ತೆ. ಆದ್ರೆ ಮುನಿಗೆ ಹೇಗೆ ಉಜ್ವಲವಾಗಿ ಅಂತರ್ಮುಹೂರ್ತಕ್ಕೊಮ್ಮೆ ಆಗತ್ತೆ, ಅಷ್ಟ ಆಗೋದಿಲ್ಲ. ಒಂದ್ ಸ್ವಲ್ಪ ಅವನ ಯೋಗ್ಯತೆಗೆ ಪಾತ್ರತೆಗೆ ತಕ್ಕಂತೆ, ಅವನ ಪ್ರಯತ್ನಕ್ಕೆ ತಕ್ಕಂತೆ ಅಂಶ ರೂಪದಿಂದ ಸಾಮಾಯಿಕ ಚಾರಿತ್ರ ಶ್ರಾವಕ ದಶೆಯಲ್ಲೇ ಪ್ರಕಟವಾಗುತ್ತೆ. ಆದ್ರೆ ಅದೇ ಸಾಮಾಯಿಕ ಚಾರಿತ್ರ ಮುನಿ ದಶೆಯಲ್ಲಿ ಯಾವ ಚಾರಿತ್ರ ಅಂತ ಹೇಳ್ಕೊಡುತ್ತೆ? ಸಕಲ ಚಾರಿತ್ರ ಅಂತ ಹೇಳ್ಕೊಡುತ್ತೆ. ಆ ಸಾಮಾಯಿಕ ಚಾರಿತ್ರ ಶ್ರಾವಕ ದಶೆಯಲ್ಲಿ ಏಕದೇಶ ಚಾರಿತ್ರ ಅಂತ ಕರೆಸ್ಕೊಂಡ್ರೆ, ವೃದ್ಧಿ ರೂಪದಲ್ಲಿ ಆ ಆತ್ಮನ ಶುದ್ಧೋಪಯೋಗ ರೂಪ ವೀತರಾಗ ಭಾವ ಮುನಿ ದಶೆಯಲ್ಲಿ ಸಕಲ ಚಾರಿತ್ರ ಅಂತ ಹೇಳಿ ಕರೆಸಿಕೊಳ್ತದೆ. ಸಾಮಾಯಿಕ ಚಾರಿತ್ರದಲ್ಲಿ ಸಕಲ ಚಾರಿತ್ರವು ಉಂಟಾಯಿತು. ಆದರೆ ಸಂಜ್ವಲನ ಕಷಾಯದ ಸದ್ಭಾವದಿಂದ ಮಲಿನತೆಯೂ ಹೋಗಿಲ್ಲ. ಸಕಲ ಚಾರಿತ್ರ ಉಂಟಾಗಿದೆ, ಅಂತರ್ಮುಹೂರ್ತಕ್ಕೆ ಆತ್ಮನ ಅನುಭವ ಆಗ್ತಿದೆ. ಮತ್ತೆ ಆತ್ಮನ ಅನುಭವ ಬಿಟ್ಟು ಇನ್ನೊಮ್ಮೆ ಆತ್ಮನ ಅನುಭವ ಆಗುವಾಗ ಮಧ್ಯ ಏನ್ ಕೂತಿದೆ? ಈ ಸಂಜ್ವಲನ ಕಷಾಯ ಕೂತಿದೆ. ಆ ಕಷಾಯ ಕೂತಿರೋದ್ರಿಂದ ಪಂಚಮಹಾವ್ರತ, ಪಂಚೇಂದ್ರಿಯ ವಿಜಯ, ಪಂಚ ಸಮಿತಿ, ಷಟ್ ಅವಶ್ಯಕ, ಸ್ನಾನ, ಅದಂತ ಧಾವನ, ಭೂಮಿಶಯನ, ನಿಂತುಕೊಂಡು ಆಹಾರ ತಕೊಳ್ಳೋದು, ನಗ್ನ ದಿಗಂಬರತ್ವ, ಕೇಶನುಂಚತ್ವ, ಈ ಪ್ರಕಾರ 28 ಮೂಲ ಗುಣಗಳುಳ್ಳ ಚಾರಿತ್ರ ಇದೆ. ಯಾವ್ದು ಆ ಚಾರಿತ್ರ ಯಾವ್ದ್ರ ಕಾರಣದಿದೆ? ಸಂಜ್ವಲನ ಕಷಾಯ ರೂಪದ ಕಾರಣದಿದೆ. ಅದು ಒಂದ್ ಆತ್ಮಾನುಭವಕ್ಕೂ ಇನ್ನೊಂದು ಆತ್ಮಾನುಭವಕ್ಕೂ ಮಧ್ಯೆ ಮುಖ್ಯ ರೂಪದಿಂದ ಈ ಚಾರಿತ್ರ ಪ್ರವರ್ತಿಸಿದೆ. ಯಾವಾಗ ಆತ್ಮ ಒಳಗಡೆ ಹೊರಟೋಗ್ತಾರೆ, ಇದು ಗೌಣವಾಗಿ ಹೋಗುತ್ತೆ ಸಂಜ್ವಲನ ಕಷಾಯ. ಮುಖ್ಯ ರೂಪದಿಂದ ಆತ್ಮನ ಅನುಭವ ಆಗ್ತದೆ. ಆ ಆತ್ಮನ ಅನುಭವ ಸಕಲ ಚಾರಿತ್ರ ಆದ್ರೂ ಈ ಸಂಜ್ವಲನ ಕಷಾಯ ಇದೆಯಲ್ಲ, ಅದಿರೋದ್ರಿಂದ ಕೊಳೆ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ. ಯಾವುದು ಕೊಳೆ? ಅದು ಸಂಜ್ವಲನ. ನೋಡ್ರಿ, ಮುನಿದಶಾದಲ್ಲಿ ಸಂಜ್ವಲನ ಕಷಾಯ ಕೂಡ ಕೊಳೆ ಇದೆ. ಯಾವ ಕೊಳೆ ಲೋಕ ಪೂಜಿತವಾಗುತ್ತೆ ಅದು ಯಾವುದು? ಅದು ಕೊಳೆ ವ್ಯವಹಾರ ಚಾರಿತ್ರ. ವಾಸ್ತವಿಕವಾಗಿ ಪವಿತ್ರತೆ ಯಾವುದು? ತನ್ನ ಶುದ್ಧ ಆತ್ಮನ ಪವಿತ್ರ. ಆತ್ಮನ ಜೊತೆ ಇದ್ದಂತಹ ಪವಿತ್ರತೆ ಕೊಳೆಯಾದ್ರೂ ಲೋಕದಲ್ಲಿ ಅದಕ್ಕೆ ಪವಿತ್ರತೆ, ಪೂಜತೆ, ಅದಕ್ಕೆ ವ್ಯವಹಾರ ಚಾರಿತ್ರ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಇದೇನ್ ಹೇಳ್ತಾರೆ, ಅದ್ರ ಡಿಸ್ಕಷನ್ ತುಂಬಾ ಚೆನ್ನಾಗಿ ಮುಂದೆ ಮಾಡ್ತಾರೆ. ಏನ್ ಹೇಳ್ತಾರೆ? ಮಲಿನತೆ ಹೋಗಿಲ್ಲ. ಆದ್ದರಿಂದ ಯಾವಾಗ ಸಕಲ ಕಷಾಯ ರಹಿತವಾಗುತ್ತದೆ, ಆ ಪ್ರತ್ಯಾಖ್ಯಾನ ಕೊಳೆ ಇದ್ದಾಗ, ಪ್ರತ್ಯಾಖ್ಯಾನ ಸಂಜಲನ 2 ಕೊಳೆನೂ ಇದ್ರೆ ಇದು ಏಕದೇಶ ಚಾರಿತ್ರ ಇದೆ. ಯಾವನು ಪ್ರತ್ಯಾಖ್ಯಾನ ಕಷಾಯದ ಅಭಾವ ಮಾಡ್ಕೊಳ್ತಾನೆ ಆಗ ಅದು ವೃದ್ಧಿ ಹೊಂದುತ್ತದೆ. ಯಾವುದು? ಶುದ್ಧತೆ ವೃದ್ಧಿ ಹೊಂದುತ್ತೆ. ಆದ್ರಿಂದ ಅದು ಸಕಲ ಚಾರಿತ್ರ ಅನ್ಕೊಳ್ಳುತ್ತೆ. ಆದ್ರೂ ಉಳ್ಕೊಂಡಿರ್ತಕ್ಕಂಥ ಸಂಜಲನ ಕಷಾಯ ಏನಿದೆ ಅದು ಕೊಳೆ ರೂಪದಲ್ಲಿ. ಎಲ್ಲಿ ಆ ಕಷಾಯವೂ ನಷ್ಟವಾಗುತ್ತೆ, ಸಂಜಲನ ಕಷಾಯವೂ ನಷ್ಟವಾಗುತ್ತೆ, ಆಗ ಯಥಾಖ್ಯಾತ ಚಾರಿತ್ರ ಅಂತ ಹೇಳಿಸ್ಕೊಳ್ತದೆ. ಆಗ ಆತ್ಮನ ನಿಜವಾದ ಸ್ವರೂಪ ಹೇಗಿತ್ತೋ ಹಾಗೆ ಬಹಿರಂಗದಲ್ಲೂ ಕೂಡ ಪ್ರಕಟವಾಗ್ತದೆ. ಪ್ರಶ್ನೆ, ಈಗ ಒಳ್ಳೊಳ್ಳೆ ಪ್ರಶ್ನೆ ಇದೆ, ಇದು ನಾವು ತಿಳ್ಕೊಳ್ಬೇಕಾದ ಪ್ರಶ್ನೆ. ಶುಭೋಪಯೋಗ ರೂಪ ಭಾವವಿದೆ. ಯಾವ ಭಾವ? ಶುಭೋಪಯೋಗ ರೂಪ ಭಾವ ಅಂತ ಹೇಳನು. ಬಹಿರಂಗದಲ್ಲಿ ವ್ರತಾದಿಗಳು, ಪರಿಣಾಮಗಳು ಇತ್ಯಾದಿ. ವ್ರತ ಪರಿಣಾಮ ಏನಿದೆ, ಅಹಿಂಸಾ ಮಹಾವ್ರತ್, ಸತ್ಯ ಮಹಾವ್ರತ್, ಇವೆಲ್ಲ ಏನಿದೆ, ಇವೆಲ್ಲ
ಶುಭ ಪರಿಣಾಮ ಇದೆ, ಶುಭೋಪಯೋಗ ಇದೆ. ಇಲ್ಲೇನ್ ಪ್ರಶ್ನೆ ಮಾಡ್ತಾ ಇದ್ದಾನೆ, ಶುಭೋಪಯೋಗ ರೂಪ ಭಾವವಿದೆ, ಅದು ಚಾರಿತ್ರವೋ ಅಥವಾ ಅಲ್ಲವೋ? ವ್ಯವಹಾರ ಈಗ ಪಂಚಮಹಾವ್ರತಾದಿ ಪರಿಣಾಮಗಳಿವೆ. ಶ್ರಾವಕರಿಗೆ ಅಣುವ್ರತ ರೂಪದಲ್ಲಿದೆ, ಮುನಿ ಮಹಾರಾಜರಿಗೆ ಮಹಾವ್ರತ ರೂಪದಲ್ಲಿದೆ. ಪಂಚ ಪಾಪಗಳು ಯಾವ್ಯಾವುದು? ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ ಪರಿಣಾಮ. ಇದಕ್ಕೆ ಇದಕ್ಕೆ ವಿಪರೀತವಾಗಿರತಕ್ಕಂತಹ ಶುಭ ಚಾರಿತ್ರ ಯಾವ್ಯಾವಿದೆ? ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ, ಅಪರಿಗ್ರಹ ಮಹಾವ್ರತ. ಸೊ ಅವೆರಡು ಪಾಪಗಳಾದ್ರೆ ಇವೆರಡು ಪುಣ್ಯ ಇದೆ, ಶುಭ ಭಾವ ಇದೆ. ಈ ಶುಭ ಭಾವವನ್ನ ವ್ಯವಹಾರ ಚಾರಿತ್ರ ಅಂತ ಕೂಡ ಹೇಳಲ್ಪಡ್ತದೆ. ಇಲ್ಲಿ ಪ್ರಶ್ನೆ ಏನ್ ಮಾಡ್ತಾ ಇದ್ದಾನೆ ಇವನು, ನೀವ್ ಹೇಳಿದ್ರಲ್ಲ ತುಂಡೂರಿನ ಕಷಾಯ ಇದೆ, ಅದು ಕೊಳೆ ಇದೆ. ಹಿಂದಿನ ಏನು ಉಪದೇಶ ಕೊಟ್ರು? ಸಂಜೂರಿನ ಕಷಾಯ ಏನಿದೆ ಅಂದ್ರೆ ಈ ಪಂಚ ಮಹಾವ್ರತಾದ ಶುಭ ಪರಿಣಾಮ ಏನಿದೆ ಅದನ್ನ ಏನಂತ ಕರೆದಿದ್ದಾರೆ? ಕೊಳೆ ಇದೆ ಅಂತ ಕರೆದಿದ್ದೀರಾ. ಅದನ್ನು ಕೇಳ್ಕೊಟ್ಟೆ ನೀವು ಪ್ರಶ್ನೆ ಹಾಕ್ತಾ ಇರೋದು. ಅದನ್ನ ನೀವು ಕೊಳೆ ಅಂತ ಕರೆದು ಬಿಟ್ಟಿದ್ದೀರಾ. ಯಾವ್ದನ್ನ? ಸಂಜೀವನ ಕಷಾಯನ್ನ. ಅಂದ್ಮೇಲೆ ಈ ಪಂಚಮಹಾವ್ರತ ಎಲ್ಲರಿಗೂ ಏನಂತ ಕರೆದಾಗಾಯ್ತು? ಕೊಳೆ ಅಂತ ಕರೆದಾಗಾಯ್ತು. ಕೊಳೆ ಅಂತ ಕರೆದಾಕಿದ ಮೇಲೆ ಇದು ಪ್ರಶ್ನೆ ಮಾಡ್ತಾನೆ, ಈ ಶುಭೋಪಯೋಗ ಕೊಳೆ ಏನಿದೆ, ಈ ಶುಭೋಪಯೋಗ ರೂಪ ಭಾವ ಏನಿದೆ, ಅದು ಚಾರಿತ್ರವೋ ಅಥವಾ ಅಲ್ಲವೋ ಅಂತ ಒಂದು ಪ್ರಶ್ನೆ. ಉತ್ತರ, ಶುಭೋಪಯೋಗವು ವಿಶುದ್ಧ ಪರಿಣಾಮಗಳಿಂದ ಆಗುತ್ತದೆ. ಮಂದ ಕಷಾಯಕ್ಕೆ ವಿಶುದ್ಧ ಪರಿಣಾಮ, ಶುಭೋಪಯೋಗ ಈ ವಿಶುದ್ಧ ಪರಿಣಾಮದಿಂದ ಆಗ್ತದೆ, ಮಂದ ಕಷಾಯದಿಂದ ಆಗ್ತದೆ. ಮತ್ತು ವಿಶುದ್ಧತೆ ಎಂದು ಮಂದ ಕಷಾಯಕ್ಕೆ ಹೇಳುತ್ತಾರೆ. ಶುಭೋಪಯೋಗ ಯಾವ್ದ್ರಿಂದ ಆಗ್ತದೆ? ವಿಶುದ್ಧ ಪರಿಣಾಮದ. ವಿಶುದ್ಧ ಪರಿಣಾಮ ಅಂತ ಯಾವ್ದಕ್ಕೆ ಕರೀತಾರೆ? ಮಂದ ಕಷಾಯಕ್ಕೆ ವಿಶುದ್ಧ ಪರಿಣಾಮ ಅಂತ ಕರೀತಾರೆ. ಆದ್ದರಿಂದ ಕಷಾಯಗಳ ಹೀನತೆಯಾಗುವುದರಿಂದ, ಅಂದ್ರೆ ಶುಭೋಪಯೋಗದಲ್ಲಿ ಕಷಾಯಗಳು ತೀವ್ರ ಇರಲ್ಲ, ಅಶುಭ ಭಾಗದಲ್ಲಿ ಎಷ್ಟು ತೀವ್ರತೆ ಇರುತ್ತೆ. ಪಂಚೇಂದ್ರಿಯ ವಿಷಯ ಭೋಗಕ್ಕೆ ಸಂಬಂಧಪಟ್ಟ ಏನ್ ತೀವ್ರತೆ ಇರುತ್ತೆ, ಆ ತೀವ್ರತೆ ಶುಭ ಭಾವದಲ್ಲಿ ಇಲ್ಲ. ಈಗ ಭೋಗಿಸೋ ಸಂಬಂಧ ಯಾವ ತೀವ್ರತೆ ಇದೆ, ಇಲ್ಲಿ ಶಾಸ್ತ್ರ ಕೇಳೋ ಸಂಬಂಧ ಆ ತೀವ್ರತೆ ಇದೆಯೇನೋ? ಇಲ್ಲ. ಆರಾಮವಾಗಿ ಆತ್ಮ ಸಂಬಂಧ ಶಾಸ್ತ್ರ ಕೇಳೋ ಪರಿಣಾಮದಲ್ಲಿ ಎಷ್ಟೋ ಮಂದತೆ ಇದೆ. ವಿಷಯ ಭೋಗದ ಯಾವ ತೀವ್ರತೆನೂ ಕೂಡ ಇಲ್ಲೇ ಇಲ್ಲ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ, ಶುಭೋಪಯೋಗವು ವಿಶುದ್ಧ ಪರಿಣಾಮಗಳಿಂದ ಆಗುತ್ತದೆ ಮತ್ತು ವಿಶುದ್ಧತೆ ಎಂದು ಮಂದ ಕಷಾಯಕ್ಕೆ ಹೇಳುತ್ತಾರೆ. ಆದ್ದರಿಂದ ಕಷಾಯಗಳ ಹೀನತೆ ಆಗುವ ಕಾರಣದಿಂದ ಒಂದು ಅಪೇಕ್ಷೆಯಿಂದ, ಎಲ್ಲ ಅಪೇಕ್ಷೆಯಿಂದಲೂ ಅಲ್ಲ, ಒಂದು ಅಪೇಕ್ಷೆಯಿಂದ, ಅಂದ್ರೆ ಕಥಂಚಿತ್ ಚಾರಿತ್ರವೆಂದು ಹೇಳಲಾಗಿದೆ. ಶುಭೋಪಯೋಗಕ್ಕೆ ಅವನಿಗೆ ತಕ್ಷಣ ಅವನಿಗೆ ಹಾರ್ಟ್ ಫೇಲ್ ಆಗಿತ್ತು ಅಂತ ಹೇಳಿ ಸ್ವಲ್ಪ ಅವನಿಗೆ ಸಮಾಧಾನ ಕೊಡ್ತಾರೆ. ಯಾಕಂದ್ರೆ ವ್ಯವಹಾರ ಚಾರಿತ್ರ ಎದುರಾಯ್ತಲ್ಲ. ಯಾಕಂದ್ರೆ ಸಂಜೋಗನ ಕಷಾಯ ಕೊಳೆಯಿಂದ ಬಿಟ್ಟ ಮೇಲೆ ಕೊಳೆ ಚಾರಿತ್ರ ಆಗೋದು ಹ್ಯಾಕ್ ಸಾಧ್ಯ? ಆದ್ರಿಂದ ಶುಭೋಪಯೋಗ ಚಾರಿತ್ರವೇ ಅಲ್ವೇ ಅಂತ ಪ್ರಶ್ನೆ ಮಾಡ್ದ. ಶುಭೋಪಯೋಗ ಚಾರಿತ್ರವೇ ಅಲ್ಲವೇ ಅಂತ ಅದಕ್ಕೇನು ಉತ್ತರ ಕೊಡ್ತಾರೆ? ಈ ಶುಭೋಪಯೋಗ ಕಷಾಯದ ಹೀನತಾ ರೂಪಿಗೆ, ಅಂದ್ರೆ ಅಶುಭ ಕಷಾಯದಲ್ಲಿ ಏನ್ ತೀವ್ರತೆ ಇದೆ, ಆ ತೀವ್ರತೆ ಈ ಶುಭ ಕಷಾಯದಲ್ಲಿ ಇಲ್ಲ. ಆದ್ರಿಂದ ಅದನ್ನ ಸಂಪೂರ್ಣವಾಗಿ ಚಾರಿತ್ರ ಅಂತ ಹೇಳಿಲ್ಲ, ಆದ್ರೆ ಒಂದು ಅಪೇಕ್ಷೆಯಿಂದ ಚಾರಿತ್ರ ಅಂತ ಹೇಳಲಾಗಿದೆ. ಇವನು ಬಿಡ್ಲಿಲ್ಲ, ಯಾರು ಶಿಷ್ಯ, ಅವನು ತೃಪ್ತಿ ಆಗ್ಲಿಲ್ಲ. ಒಂದು ಅಪೇಕ್ಷೆಯಿಂದ ಚಾರಿತ್ರ ಇರೋದಿಲ್ಲ. ಒಂದ್ ಕಡೆ ಕೊಳೆ ಅಂತ ಬಿಟ್ರು, ಇನ್ನೊಂದು ಕಡೆ ಒಂದು ಅಪೇಕ್ಷೆಯಿಂದ ಅದನ್ನ ಚಾರಿತ್ರ ಅಂತ ಯಾಕೆ ಕರೀತಾರೆ? ಪ್ರಶ್ನೆ ಮಾಡ್ತಾನೆ. ದೇವ ಶಾಸ್ತ್ರ ಗುರು, ಅರಹಂತರು ಸಿದ್ಧರು ದೇವರಿದ್ದಾರೆ, ದಿವ್ಯಧ್ವನಿ ಶಾಸ್ತ್ರ ಇದೆ, ಗ್ರಂಥಾದಿಗಳು ಶಾಸ್ತ್ರ ಇದೆ, ಮತ್ತು ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು, ಗುರುಗಳಿದ್ದಾರೆ. ಶೀಲ, ದೇವಶಾಸ್ತ್ರ ಗುರು ಶೀಲ, ತಪ, ಸಂಯಮಾದಿಗಳಲ್ಲಿ ಅತ್ಯಂತ ರಾಗರೂಪ ಪ್ರವರ್ತನ ಮಾಡುತ್ತಿದ್ದರೂ ಕೂಡ ಅದನ್ನು ಮಂದ ಕಷಾಯವೆಂದು ಹೇಗೆ ಹೇಳಲಾಗುತ್ತದೆ? ಇನ್ನು ಪ್ರಶ್ನೆ ನೋಡ್ರಿ, ನೀವು ವಿಷಯ ಕಷಾಯದಂತೂ ನೀವು ತೀವ್ರವಾಗಿ ಮಾಡಲ್ಲ, ಆದ್ರೆ ಅರ್ಹಂತ ಅಂದ್ಬಿಟ್ರೆ ಎಷ್ಟು ತೀವ್ರವಾಗಿ ಭಕ್ತಿ ಬರುತ್ತೆ ಒಳಗಡೆ. ಅರ್ಹಂತ ಸಿದ್ಧರು ಅಂತ ಹೇಳ್ಬಿಟ್ರೆ ಬರುತ್ತೆ ಒಳಗಡೆ. ದೇವಶಾಸ್ತ್ರ ಗುರುಗಳಿಗೆ ವ್ರತದೊಂದಿಗೆ ನೀವೆಲ್ಲ ಬೇರೆ ಯಾವ ಕಡೆ ಗಮನ ಕೊಡದೆ
ಮಂದ ಕಷಾಯದಲ್ಲಿ ಪ್ರವರ್ತಿಸ್ತಿರಲ್ಲ, ದೇವಶಾಸ್ತ್ರ ಗುರು ಸಂಬಂಧನೂ ಆಗ್ತಾ ಇರೋದು ತೀವ್ರರಾಗ್ಬೇಕು. ಆಗ್ತಾ ಇಲ್ವೋ? ದೇವಶಾಸ್ತ್ರ ಗುರು ಸಂಬಂಧ ಸಂಸಾರ ಸಂಬಂಧ ಅಲ್ಲ, ದೇವಶಾಸ್ತ್ರ ಗುರು ಸಂಬಂಧ ತೀವ್ರವಾಗ್ತಾ ಇದೆ, ತೀವ್ರವಾಗ ಆಗ್ತದೆ. ಯಜಮಾನ್ ಎಲ್ಲೆಲ್ಲೋ ಹೋಗ್ಬೇಕು ಅಂದ್ರೆ ಹಿಡ್ಕೊಳ್ರೆ ಕೂಡ್ಸ್ಕೊಂಡು ಇಲ್ಲ ದೇವಶಾಸ್ತ್ರ ಗುರುಗೆ ಬನ್ನಿ ಇದೆ ಅಂತ ಹೇಳಿ ಅವ್ರನ್ನ ಕೂಡಿಸ್ಕೊಳ್ಳೋ ಹಂಗ ಆಗ್ತಿದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅಂದ್ರೆ ದೇವಶಾಸ್ತ್ರ ಗುರು ಸಂಬಂಧ ತೀವ್ರ ರಾಗ ಇದೆ, ನೀವು ಅದನ್ನ ಮಂದ ಅಂತ ಹೇಗೆ ಹೇಳ್ತೀರಿ? ಸಂಸಾರದ ಅಪೇಕ್ಷೆಯಿಂದ ಅದು ತೀವ್ರ, ದೇವಶಾಸ್ತ್ರ ಗುರು ಅಪೇಕ್ಷೆ ಇಲ್ಲ ತೀವ್ರ, ಅದಕ್ಕೂ ಡಬಲ್ ತೀವ್ರವಾಗಿ ಮಾಡ್ತಿದ್ರಿ. 30 ತಕ್ಷಣ ದೇವಸ್ಥಾನ ಕಸಕ್ ಶುರು ಮಾಡ್ತೀರಿ ನೀವು. ಇದು ತೀವ್ರ ರಾಗ ಆಗ್ಲಿಲ್ವೇ? ಇರೋದ್ರಲ್ಲೇ ಮ್ಯಾನೇಜ್ ಮಾಡಕ್ ಆಗಲ್ವೇ? ಇದು ಕೂಡ ತೀವ್ರ ರಾಗ ಇದೆಯಲ್ಲ, ಇದನ್ನ ಹೇಗೆ ನೀವು ಮಂದ ಕಷಾಯ ಅಂತ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಎಂತ ಉತ್ತರ ಕೊಡ್ತಾರೆ ನೋಡಿ ಅದಕ್ಕೆ ಉತ್ತರ. ವಿಷಯ ಕಷಾಯಾದಿಗಳ ಅಪೇಕ್ಷೆಯಿಂದಂತೂ ಅದು ಮಂದ ಕಷಾಯ. ನೀವು ದೇವಶಾಸ್ತ್ರಗಳ ಸಂಬಂಧ ಭಕ್ತಿ ಇತ್ಯಾದಿಗಳು ತೀವ್ರವಾಗಿ ಒಳಗಡೆ ಇರಬಹುದು, ಆದ್ರೆ ಭಕ್ತಿ ಇತ್ಯಾದಿಗಳು ತೀವ್ರವಾಗಿದೆ ನಿಜ, ಆದ್ರೆ ವಿಷಯ ಕಷಾಯಕ್ಕೆ ಹೋಲಿಸಿದ್ರೆ ಇದು ಮಂದ ಇದೆ. ಆ ವಿಷಯ ಕಷಾಯದಲ್ಲಿ ಪಂಚೇಂದ್ರಿಯ ವಿಷಯ ಭೋಗದಲ್ಲಿ ಏನ್ ತೀವ್ರತೆ, ಏನ್ ಆವೇಶ, ಏನ್ ಮಗ್ನತೆ ಇತ್ಯಾದಿಗಳು ಉಂಟಾಗ್ತವೆ, ಆವೇಗ, ಅದಕ್ಕೆ ಸಂಬಂಧ ಮಾಡಿದ್ರೆ ಇದು ಮಂದ ಇದೆ, ಇದು ತೀವ್ರ ಅಲ್ಲ. ನಿತ್ಯಾತ್ವ ಸಂಬಂಧಪಟ್ಟಂಗೆ ಈ ಮಂದ ಕಷಾಯ ಇದ್ರೆ ಅದು ತೀವ್ರನೇ ಆಗ್ಬೋದು ಅಲ್ಲ. ಇದು ಕಷಾಯವೇ, ಮಿಥ್ಯಾತ್ವ ಶ್ರದ್ಧಾ ಸಂಬಂಧಪಟ್ಟಿದೆ. ಮಿಥ್ಯಾತ್ವ ಇದ್ರೆ ಇದು ಪಾಪಯುಕ್ತ ಆಗ್ತದೆ. ಈ ರಾಗ ದೇವಶಾಸ್ತ್ರ ಗುರುವಿನ ರಾಗ ಇದೆಯಲ್ಲ, ಇದು ನೋಡ್ರಿ ನಿಜವಾಗಿ ದೇವಶಾಸ್ತ್ರ ಗುರುವಿನ ರಾಗ ಸಮ್ಯ ದೃಷ್ಟಿಗೆ ಆಗುತ್ತೆ, ನಿತ್ಯ ದೃಷ್ಟಿಗೆ ಆಗಲ್ಲ. ಮಿಥ್ಯಾ ದೃಷ್ಟಿಗೆ ಯಾಕಾಗುತ್ತೆ? ಈ ದೇವಶಾಸ್ತ್ರ ಗುರುವಿನ ಆರಾಧನೆ ಮಾಡಿದ್ರೆ ನನಗೆ ಪಂಚೇಂದ್ರಿಯ ವಿಷಯ ಹೋಗ ಪ್ರಾಪ್ತಿ ಆಗುತ್ತೆ ಅಂತಿದೆ. ಒಂದು ಆರಾಧನೆ ಮಾಡಿದ್ರೆ ಪಂಚೇಂದ್ರಿಯ ವಿಷಯ ಹೋಗ್ಲಿಕ್ ಮಾಡ್ತಾನೆ. ಒಂದು ನೋಂಪಿ ಮಾಡಿದ್ರೆ ಸ್ವರ್ಗದಲ್ಲಿ ಹೋಗಿ ಅಷ್ಟು ಕಾಲ ಭೋಗಿಸ್ಬೇಕು ಅನ್ನೋದಕ್ಕೋಸ್ಕರ ನೋಂಪಿ ಮಾಡ್ತಾನೆ. ಭೋಗ ತ್ಯಾಗಕ್ಕೋಸ್ಕರ ವೀತರಾಗತೆಯ ಪ್ರಾಪ್ತಿಗೋಸ್ಕರ ನೋಂಪಿ ಮಾಡ್ಬೇಕು ಅನ್ನೋ ಉದ್ದೇಶ ಅವನಲ್ಲಿ ಇರೋದಿಲ್ಲ. ಅಂದ್ರೆ ದೇವಶಾಸ್ತ್ರ ಗುರುವನ್ನು ಕೂಡ ತನ್ನ ಲೌಕಿಕ ಸ್ಥಿತಿಗೆ ಪಾತ್ರವನ್ನಾಗಿ ಮಾಡ್ಕೊಳ್ತಾನೆ. ಆದ್ರಿಂದ ಅದು ಪಾಪಯುಕ್ತವೇ ಇದೆ, ಪಾಪಾನಂದಿ ಪುಣ್ಯ. ಆದ್ರೆ ಯಾವನು ಸಮ್ಯಕ್ ದೃಷ್ಟಿ ಇದ್ದಾನೆ ಅವನಿಗೆ ದೇವಶಾಸ್ತ್ರ ಗುರು ಸಂಬಂಧ ತೀವ್ರವಾಗಿರ್ತಕ್ಕಂಥ ಭಕ್ತಿ ಆಗ್ತದೆ. ಆದ್ರೆ ವಿಷಯ ಕಷಾಯ ಸಂಬಂಧದ ಪ್ರಶ್ನೆಯಲ್ಲಿ ಇಲ್ಲ. ಆ ವಿಷಯ ಕಷಾಯ ಭೋಗಕ್ಕೋಸ್ಕರವಾಗ ಇದನ್ನ ಮಾಡದೆ ಇರೋದ್ರಿಂದ ವಿಷಯ ಕಷಾಯ ಭೋಗದ ತೀವ್ರತೆ ಹೋಲಿಸ್ಕೊಂಡ್ರೆ ಇದು ಮಂದ ಕಷಾಯವೇ ಇದೆ, ತೀವ್ರತೆ ಇಲ್ಲ. ವಿಷಯ ಕಷಾಯಾದಿ ಅಪೇಕ್ಷೆಯಿಂದಂತೂ ಅದು ಮಂದ ಕಷಾಯವೇ ಇದೆ. ಏಕೆಂದರೆ ಅವುಗಳಲ್ಲಿ ಕ್ರೋಧ, ಮಾನ, ಮಾಯವಂತೂ ಇಲ್ಲವೇ ಇಲ್ಲ. ಈಗ ಅರ್ಹಂತನ ಭಕ್ತಿ ಮಾಡ್ತಾ ಇದೀವಲ್ಲ, ಕೋಪಿಸ್ಕೊಂಡ್ ಮಾಡ್ತಾ ಇದೀವೋ, ನಾನ್ ಹೆಚ್ಚು ಅಂತ ಮಾಡ್ತಾ ಇದೀವೋ, ಅಥವಾ ಕಪಟತ್ವದಿಂದ ಮಾಡ್ತಾ ಇದೀವೋ? ಅರ್ಹಂತನ ಭಕ್ತಿನಲ್ಲಿ ಕ್ರೋಧವೂ ಇಲ್ಲ, ಮಾನವೂ ಇಲ್ಲ, ಮಾಯವೂ ಇಲ್ಲ. ಪ್ರಮುಖವಾಗಿರ್ತಕ್ಕಂಥ 4 ಕಷಾಯಗಳಲ್ಲಿ ದೇವಶಾಸ್ತ್ರ ಗುರುವಿನ ಭಕ್ತಿ ಇತ್ಯಾದಿಗಳನ್ನ ಮಾಡುವಾಗ ಜೀವದ ಪರಿಣಾಮದಲ್ಲಿ ಕ್ರೋಧ ಇರೋದಿಲ್ಲ, ಮಾಯಾಚಾರ ಇರೋದಿಲ್ಲ, ಮಾನ ಕಷಾಯವೂ ಅದರ ಕಡೆ ಇದು ಲಕ್ಷ್ಯ ಇರೋದಿಲ್ಲ. ಉಳ್ಕೊಂಡಿರೋದು ಯಾವ್ದೋ ಲೋಭ ಕಷಾಯ ಒಂದೇ. ಯಾಕಂದ್ರೆ ಪ್ರೇಮ, ಪ್ರೀತಿ, ಭಕ್ತಿ, ಲೋಭ ಕಷಾಯದ ಭೇದ ಇದೆ ಅಷ್ಟೇ. ಉಳ್ಕೊಂಡಿರೋದು ಯಾವ ಕಷಾಯ ಇದೆ? ಲೋಭ ಕಷಾಯ ಇದೆ. ಏನ್ ಹೇಳ್ತಾರೆ? ವಿಷಯ ಕಷಾಯಾದಿಗಳ ಅಪೇಕ್ಷೆಯಿಂದಂತೂ ಅದು ಮಂದ ಕಷಾಯವೇ ಇದೆ. ಯಾವುದು? ದೇವಶಾಸ್ತ್ರ ಗುರುವಿನ ಭಕ್ತಿ ಇತ್ಯಾದಿಗಳು. ಏಕೆಂದರೆ ಅವುಗಳ ರಾಗದಿಂದ ಕ್ರೋಧಮಾನ ಮಾಯವಂತೂ ಇಲ್ಲವೇ ಇಲ್ಲ. ಆದ್ರಿಂದ ಅದರ ಅಪೇಕ್ಷೆಯಿಂದ ಎಷ್ಟೋ ಮಂದ ಆಗೋಯ್ತು ದೇವಶಾಸ್ತ್ರ ಗುರುವಿನ ಭಕ್ತಿ. ಈಗ ಉಳಿದಿದ್ದೇನು? ಉಳಿದದ್ದು ಪ್ರೀತಿ ಭಾವದ ಅಪೇಕ್ಷೆಯಿಂದ ಲೋಭ ಕಷಾಯ ಇದೆ. ಆ ಭಗವಂತನ ಬಗ್ಗೆ ಏನೋ ಒಂದು ಪ್ರೀತಿ ಭಾವ, ಭಕ್ತಿ ಭಾವ ಇದೆಯಲ್ಲ, ಅದು ಪ್ರೀತಿ ಭಾವ ಇದೆ. ಆ ಭಾವ ಏನಿದೆ ಅದ್ಯಾವ ಕಷಾಯ ಇದೆ? ಇದು ಲೋಭ ಕಷಾಯ. ಭಕ್ತಿ ಮಾಡ್ತೀವಿ ಅಂತ ಅನ್ನೋರು ಏನ್ ಕಷಾಯ ಮಾಡ್ತಿದ್ದಾರೆ? ಅವರು ಲೋಭ ಕಷಾಯ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದಾರೋ ಧರ್ಮ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಈಗ ಭಗವಂತನ ಭಕ್ತಿ ಸ್ತೋತ್ರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಭಗವಂತನ ಭಕ್ತಿ ಸ್ತೋತ್ರ ಮಾಡ್ತಾ ಇರೋರು ನಾವು ಧರ್ಮ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದಾರೋ ಕಷಾಯ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದಾರೋ? ಹೇಳಿ ನೋಡೋಣ. ಧರ್ಮ ಮಾಡ್ತೀವಿ ತಿಳ್ಕೊಂಡಿದ್ದಾರೆ ಧರ್ಮ ಅಂತ, ಆದ್ರೆ ಅದು ಕಷಾಯ ಇದೆ ನೋಡ್ರಿ. ನೀವು ಅದನ್ನ ಕಷಾಯ ಅಂತ ತಿಳ್ಕೊಂಡ ಮಾತ್ರಕ್ಕೆ, ಧರ್ಮ ಅಲ್ಲ ಅಂತ ತಿಳ್ಕೊಂಡ ಮಾತ್ರಕ್ಕೆ ಅದೇನು ಬಿಟ್ಟು ಹೋಗೋದಿಲ್ಲ. ಸಮ್ಯಕ್ ದೃಷ್ಟಿ ಜೀವಕ್ಕೆ ಎಲ್ಲಿ ತನಕ ಯಥಾಖ್ಯಾತ ಚಾರಿತ್ರ ಪ್ರಕಟ ಆಗೋದಿಲ್ಲ, ಅಂದ್ರೆ ಅರ್ಹಂತಾವಸ್ಥೆ ಪ್ರಕಟ ಆಗೋದಿಲ್ಲ, ಅಲ್ಲಿ ತನಕ ಜೊತೆನಲ್ಲಿ ಸಂಜೋಡನ ಕಷಾಯ, ಪ್ರತ್ಯಾಖ್ಯಾನ ಕಷಾಯ ಇದೆ ತಾನೆ? ಪ್ರತ್ಯಾಖ್ಯಾನ ಕಷಾಯ ಇದ್ದ ಮೇಲೆ ಆ ಕಷಾಯ ಭಕ್ತಿ ರೂಪವಾಗಿ ಹರಿಯದೆ ವಿಧಿ ಇಲ್ಲ. ಒಂದು ಪಕ್ಷ ಆ ಕಷಾಯವನ್ನ ಸಮ್ಯಕ್ ದೃಷ್ಟಿ ಭಕ್ತಿ ರೂಪದಲ್ಲಿ ಹರಿಸದೇ ಇದ್ರೆ
ನಿಯಮದಿಂದ ಅಶುಭಕ್ಕೆ ಹೋಗುತ್ತೆ. ಉಳಿದ ಇರದೇ 3 ತನ್ನ ಶುದ್ಧ ಸ್ವಭಾವದ ಅನುಭವ ಮಾಡಬೇಕು. ಅದ್ಬಿಟ್ಟು ಹೊರಕ್ ಬಂದ್ರೆ ಶುಭ ಭಾವದ ಅನುಭವದಲ್ಲಿ ನಿಲ್ಲಬೇಕು. ಶುದ್ಧ ಭಾವದ ಅನುಭವ ಶುಭ ಭಾವದ ಅನುಭವದಲ್ಲಿ ನೀವು ನಿಲ್ಲಿಲ್ಲ, ಅಶುಭ ಕೊಟ್ಟೋಗ್ತಿರುತ್ತೆ ಆಟೋಮ್ಯಾಟಿಕ್ ಆಗಿ. ಪಂಚೇಂದ್ರಿಯ ವಿಷಯ ಹೋಗು ಕೊಟ್ಟೋಗುತ್ತೆ. ಆದ್ರಿಂದ ಸಮ್ಯಕ್ ದೃಷ್ಟಿ ಜೀವಿ ಭಗವಂತರ ಭಕ್ತಿ ಮಾಡ್ತಾನೆ. ಭಕ್ತಿ ಮಾಡುವಾಗ ಗೊತ್ತಿದೆ ನಿಮಗೆ, ಆಹಾ ಇದು ಕೂಡ ಲೋಭ ಕಷಾಯ ಇದೆ, ಈ ಕಷಾಯವು ಕೂಡ ನಿಜವಾಗಿ ಧರ್ಮ ಅಲ್ಲ, ಅದನ್ನ ನನ್ನ ಸ್ಥಿತಿ ಆತ್ಮನನ್ನ ಯಥಾಖ್ಯಾತ ಚಾರಿತ್ರದಲ್ಲಿ ನಿಲ್ಲಿಸ್ಕೊಳ್ಳುವಂತ ಸ್ಥಿತಿ ಇಲ್ಲ. ಆದ್ರಿಂದ ಸ್ವಾಮಿ ನಿನ್ನ ಭಕ್ತಿ ಮಾಡದೆ ನಾನೇನಾದ್ರು ಬಿಟ್ರೆ ಈ ಕಡೆಗೆ ನನಗೆ ಶುದ್ಧೋಪಯೋಗವೂ ಇಲ್ಲ, ನಿನ್ನ ಭಕ್ತಿ ರೂಪ ಶುಭೋಪಯೋಗವೂ ಇಲ್ಲ, ಪಾಪಕ್ಕೆ ಹೊರಟೋಗ್ಬೇಕಾಗಿ ಬರುತ್ತೆ ಅನ್ನೋ ಎಚ್ಚರಿಕೆಗೋಸ್ಕರ, ಪಾಪದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಮ್ಯಕ್ ದೃಷ್ಟಿ ಕೂಡ ಶುಭ ಭಾವದಲ್ಲಿ ನಿಯಮದಿಂದ ನಿಲ್ತಾನೆ. ಶುಭ ಭಾವವನ್ನು ಬಿಟ್ಟಿಲ್ಲ. ಆದ್ರೆ ಶುಭ ಭಾವವನ್ನು ಅವನು ಉಪಚಾರದಿಂದ ಧರ್ಮ ಅಂತ ತಿಳ್ಕೊಂಡಿದ್ದಾನೆ ವಿನಃ ಯಥಾರ್ಥವಾಗಿ ಧರ್ಮ ಅಂತ ತಿಳ್ಕೊಂಡಿಲ್ಲ. ಇದು ಕೂಡ ಕಷಾಯ ಇದೆ. ಕಷಾಯ ಇರೋದು ತ್ಯಾಗ ಮಾಡಲು ಯೋಗ್ಯ ಇದೆ. ಹೀಗೆ ಅವನು ತಿಳ್ಕೊಂಡಿರ್ತಕ್ಕಂಥದ್ದು. ನಾವು ಭಕ್ತಿಯಿಂದ ದಯಾದಾನ ಪ್ರವೃತ್ತಿ ಮಾಡ್ತೀವಲ್ಲ, ಭಗವಂತನ ಭಕ್ತಿ ಮಾಡ್ತೀವಲ್ಲ, ನಾವು ಇದನ್ನ ಧರ್ಮ ಅಂತ ತಿಳ್ಕೊಂಡಿದ್ದೇವೋ ಅಥವಾ ಇದು ಲೋಭ ಕಷಾಯ ಅಂತ ತಿಳ್ಕೊಂಡಿದ್ದೇವೋ? ಭಕ್ತಿ ತಿಳ್ಕೊಂಡಿದ್ದೀರಿ. ನಾನು ಅದನ್ನ ಕೇಳ್ತಾ ಇರೋದು, ಧರ್ಮ ತಿಳ್ಕೊಂಡಿದ್ದೀರೋ ಕಷಾಯ ತಿಳ್ಕೊಂಡಿದ್ದೀರೋ ಅಂತ. ಧರ್ಮ ಅಂತಾನೆ ಹೆಚ್ಚು ಅಂದ್ರೆ ಇದು ಭಕ್ತಿ ಆಗ್ತಾ ಇರೋದು ವಿಷಯ ಅಲ್ಲ. ಇದನ್ನ ಭಕ್ತಿ ಮಾಡೋದೇನು ತಪ್ಪಿಲ್ಲ ಸರ್, ಭಕ್ತಿ ಮಾಡ್ಬೇಕಾದ ಅವಶ್ಯಕ ಇದೆ. ಆದ್ರೆ ಉಪಚಾರದಿಂದ ಇದೆ ಭಕ್ತಿ ಮಾಡ್ಬೇಕಾದ ನಮ್ಮ ಸಿದ್ಧಾತ್ಮನನ್ನೇ ನೋಡಿ. ನೀವು ಭಕ್ತಿ ಮಾಡೋಕ್ ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ. ನೀವ್ ಏನ್ ಭಕ್ತಿ ಬೇಕಾದ್ರೂ ಮಾಡ್ರಿ, ನಾನು ನಿಮ್ ಭಕ್ತಿ ಜೊತೆ ಸೇರ್ಕೋತೀನಿ. ಯಾಕೆಂದ್ರೆ ಈಗ ನಮ್ದು ಒಳಗಡೆ ಹೋಗುವಷ್ಟು ಪಾತ್ರತೆ ಇದ್ದಾಗ ನಿಮ್ಮನ್ನ ಕಡೆ ನಮ್ ರಕ್ಷಣೆ ಬರಲ್ಲ. ಎಲ್ಲಿ ತನಕ ನನಗೆ ಒಳಗಡೆ ಹೋಗೋ ಪಾತ್ರತೆ ಇರೋದಿಲ್ಲ, ಅಲ್ಲಿ ತನಕ ನಿಮ್ ಭಕ್ತಿ ಜೊತೆ ನಾನು ಸೇರ್ಕೋತೀನಿ. ದಟ್ ಈಸ್ ಟ್ರೂ. ಆದ್ರೆ ಆ ಭಕ್ತಿ ಕಷಾಯ ಇದೆಯೇ ಅಥವಾ ಧರ್ಮ ಇದೆಯೇ? ಕಷಾಯ ಇದೆ, ಕಷಾಯ ಇದೆ. ಲೋಭ ಕಷಾಯ ಇದೆ. ಒಂದು ಪಕ್ಷ ಲೋಭ ಕಷಾಯವನ್ನ ಇಷ್ಟೆಲ್ಲ ಭಕ್ತಿನ ಹೇಗೆ ಅಧರ್ಮ ಅಂತ ಹೇಳೋದು, ಧರ್ಮ ಅಲ್ಲ ಅಂತ ಹೇಳೋದು? ಸ್ವಲ್ಪ ಧರ್ಮ ಅಂತ ಹೇಳೋಣ, ಸ್ವಲ್ಪ ಧರ್ಮ ಅಂತ ಹೇಳೋಣ. ಲೋಭ ಕಷಾಯವನ್ನ ಧರ್ಮ ಅಂತ ಹೇಳಿದ ಮೇಲೆ ಧರ್ಮ ಯಾವ್ದಾಯ್ತು? ಕಷಾಯ ಆಯ್ತು. ಲೋಭ ಕಷಾಯ ಯಾವ ಕಷಾಯ ಮತ್ತೆ ಕಷಾಯ ಅಥವಾ ಕಷಾಯ ಧರ್ಮ ಆಯ್ತು. ಕಷಾಯ ಧರ್ಮ ಆದ್ಮೇಲೆ ಆ ಕಷಾಯ ಏನಾಗ್ಬೇಕು? ಅಧರ್ಮ. ಅಂದ್ರೆ ವೀತರಾಗ ಭಾವ ಅಕಷಾಯ ಭಾವ ಇದೆಯೋ ಕಷಾಯ ಭಾವ ಇದೆಯೋ? ಅಕಷಾಯ ಭಾವ ಇದೆ ಅಂದ್ರೆ ಅದನ್ನ ಅಧರ್ಮ ಅಂತ ಹೇಳ್ಬೇಕು. ಹಾಗಾದ್ರೆ ಅರಹಂತರು ಸಿದ್ಧರಲ್ಲಿ ಅಕಷಾಯ ಭಾವ ಇದೆಯೋ ಕಷಾಯ ಭಾವ ಇದೆಯೋ? ಅಕಷಾಯ ವೀತರಾಗ ಭಾವ. ಹಾಗಾದ್ರೆ ಅವರೆಲ್ಲ ಅಧರ್ಮಿಗಳು, ನಾವು ಭಕ್ತಿ ಮಾಡೋರು ನಾವು ಧರ್ಮಿಗಳು. ಒಪ್ತೀರಿ ನೀವು? ಭಗವಂತರು ಒಪ್ಪೋ ಹಾಗಿಲ್ಲ. ಲೋಭ ಕಷಾಯ ಇದೆ, ಕಷಾಯ ಎಂದು ಧರ್ಮ ಅಲ್ಲ. ಆದ್ರೆ ಉಪಚಾರಕ್ಕೆ ಹೇಳೋಣ, ಉಪಚಾರಕ್ಕೆ ತೊಂದರೆ ಏನೂ ಇಲ್ಲ. ಉಪಚಾರಕ್ಕೆ ತೊಂದರೆ ಏನೂ ಇಲ್ಲ. ಈಗ ನಿಮ್ ಮನೆಗೆ ಬರ್ತೀವಿ, ನಾ ಬಂದೆ ಅಂತ ಇಟ್ಕೊಳ್ಳಿ, ಇವತ್ತು ಹೇಳಿದ್ವಿ, ಇನ್ನೊಂದು ತಿರುಸಾಕ್ ಹೇಳ್ತೀನಿ. ಸ್ವಲ್ಪ ಸಂಕೋಚ ಆಗುತ್ತೆ, ಯಾಕೆಂದ್ರೆ ಬೇರೆಯವ್ರ ಮನೆಗೆ ಬಂದ್ಬಿಟ್ಟಿದ್ದೀನಲ್ಲ. ಯಾಕೆ ಸಂಕೋಚ ಮಾಡ್ಕೋತೀರಿ ಅನಂತ್ ಕುಮಾರ್? ನಿಮ್ ಮನೇನ್ ತಿಳ್ಕೊಳ್ಳಿ. ಏನಂತ ತಿಳ್ಕೊಳ್ಳಿ? ನಿಮ್ ಮನೇನ್ ತಿಳ್ಕೊಳ್ಳಿ. ಒಂದ್ಸತಿ ಅಲ್ಲ 4 ಸತಿ ಹೇಳ್ತಾರೆ. ಏನಂತ? ನಿಮ್ ಮನೇನ್ ತಿಳ್ಕೊಳ್ಳಿ ಅಂತ. ಗಂಡ ಹೇಳ್ತಾನೆ, ಹೆಂಡತಿ ಹೇಳ್ತಾನೆ, ಅವರು ತಂದೆ ತಾಯಿ ಹೇಳಿದ್ರೆ ಅವರು ಹೇಳ್ತಾರೆ. ಯಾಕೆ ಅನಂತ್ ಕುಮಾರ್ ಇಷ್ಟು ಸಂಕೋಚ ಮಾಡ್ತೀರಿ ನಮ್ಮ ಮನೇಲಿ ನೀವು? ನಿಮ್ ಮನೇನ್ ತಿಳ್ಕೊಳ್ಳಿ. ಏನಿದ್ರು ಕುಮಾರ್? ನಿಮ್ ಮನೇನ್ ತಿಳ್ಕೊಳ್ಳಿ. ಎಲ್ಲರೂ ಒಂದು ಡಜನ್ ಗಟ್ಲೆ ಹೇಳ್ತಾ ಇದ್ದಾರೆ, ನಮ್ಮ ಮನೇನ್ ತಿಳ್ಕೊಳ್ಳಿ. ಹೆಂಗ್ ತಿಳ್ಕೊಳ್ಳೋದು? ತಡೆ ಅಂದ್ಬಿಟ್ರೆ ನಾನು ಹೋಗಿ ಬೋರ್ಡ್ ಹೋಗಿ ಒಂದು ಸ್ಟಾಂಪ್ ಪೇಪರ್ ತಗೊಂಡು ನಮ್ಮ ಮನೆ ಅಂತ ಬರ್ಕೊಟ್ಬಿಡಿ. ನೀವೇ ಹೇಳಿದ್ರಲ್ಲ ನಿಮ್ ಮನೇನ್ ತಿಳ್ಕೊಳ್ಳಿ ಅಂತ. ನೀವು ಬರ್ಕೊಟ್ಟಾನೆ ನನ್ನ ಮನೇನ್ ತಿಳ್ಕೊಳ್ಳಿ. ಹೇಳದ್ ಬರೀ ಪೇಪರ್ ಬರೀ ಅಂತಾರೆ. ಉಪಚಾರಕ್ಕೆ ಅಂದ್ರೆ ಉಪಚಾರಗಳ ಅರ್ಥ ನೀವ್ ಹಾಕಿ ತಿಳ್ಕೋಬೇಡಿ ಅಂತ. ಉಪಚಾರ ಅಂದ್ರೆ ನೀವ್ ಹಾಕಿ ತಿಳ್ಕೋಬೇಡಿ ಅಂತ. ವಾಸ್ತವ ಅಂದ್ರೆ ನೀವ್ ಹಾಕಿ ತಿಳ್ಕೊಳ್ಳಿ ಅಂತ. ನೋಡಿ, ನೀವ್ ತಿಳ್ಕೊಳ್ಳಿ ಅಂತ ಹೇಳಿದ್ ನಿಜ, ನಾನು ಕೇಳಿದ್ ನಿಜ. ನೀವ್ ತಿಳ್ಕೊಳ್ಳಿ ಅಂತ ಹೇಳಿದ್ದು ಉಪಚಾರದಿಂದ ಹೇಳಿದ್ರಿ, ನಾ ಹೌದು ಅಂತ ಹೇಳಿದ್ದು ಉಪಚಾರದಿಂದ. ಒಂದು ಪಕ್ಷ ವಾಸ್ತವಿಕತೆ ಅಂತ ತಿಳ್ಕೊಂಡ್ರೆ ಏನಾಗತ್ತೆ? ನಮ್ಮ ಮನೆಗೆ ಬರೋದು ಬೇಡ, ಏನೋ ಒಂದ್ ದಿವಸ ಬದಲಾಗ್ತದೆ, ಎಲ್ಲಿಂದ ನಮ್ಮ ಮನೆನ ಬರ್ಸ್ಕೊಳಕ್ ಹೊರಟ್ಬಿಟ್ಟಿದ್ರೆ ನಮೋ ನಮಃ ಹೇಳ್ಬಿಡ್ತೀರಿ ನೀವು. ಆದ್ರಿಂದ ಉಪಚಾರ ವ್ಯವಹಾರ ಏನ್ ಹೇಳುತ್ತೆ ಅದು ಹಾಗೆ ಇದೆ ಅಂತ ತಿಳ್ಕೋಬೇಕು. ತಿಳ್ಕೋಬಾರ್ದು. ತಿಳ್ಕೋಬಾರ್ದು. ಅದೇನ್ ಹೇಳುತ್ತೆ ಅದೇ ಸತ್ಯ ಅಂತ ಪರಮ ಸತ್ಯ ಅಂತ ತಿಳ್ಕೋಬಾರ್ದು. ಏನೋ ಉಪಚಾರ ಮಾಡ್ತಿದ್ದಾರೆ ಅಂತ ಅಷ್ಟೇ ತಿಳ್ಕೋಬೇಕು. ಈಗ ದೇವಶಾಸ್ತ್ರ ಗುರು
ಭಗವಂತರು ನಿಶ್ಚಯದಿಂದಿದಾರ ವ್ಯವಹಾರದಿಂದಿದಾರ? ಹಾಗಾದ್ರೆ ಈಗ ಏನ್ ಮಾಡೋಣ? ವ್ಯವಹಾರದಿಂದಿದ್ದಾರೆ ಅವರು. ಹಾಗಾದ್ರೆ ಅವ್ರ ದೇವಶಾಸ್ತ್ರ ಗುರು ಅಂತ ತಿಳ್ಕೊಳ್ಳೋಣವೋ ಬೇಡವೋ? ಅಂದ್ರೆ ತನ್ನ ಲಾಭದ ಅಪೇಕ್ಷೆಯಿಂದ ಆ ದೇವಶಾಸ್ತ್ರ ಗುರು ವ್ಯವಹಾರ, ಅವ್ರ ದೇವಶಾಸ್ತ್ರ ಗುರು ಇದ್ದಾರೆ, ಆದ್ರೆ ನನ್ನ ಲಾಭದ ಅಪೇಕ್ಷೆಯಿಂದ ಅವರು ಉಪಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾದ ದೇವಶಾಸ್ತ್ರ ನಿಶ್ಚಯದಿಂದ ಯಾರು? ಅನಾದಿ ಕಾಲದಿಂದ ಇಲ್ಲಿಯವರೆಗೆ ತನ್ನ ಆತ್ಮನಲ್ಲಿ ನಿಜವಾದ ದೇವಶಾಸ್ತ್ರ ಗುರುವಿನ ಸ್ವರೂಪ ಇದೆ, ಹೀಗೆ ಈ ಜೀವ ಸ್ವೀಕಾರ ಮಾಡೇ ಇಲ್ಲ. ಹೊರಗಡೆ ಅಷ್ಟೇ ಸ್ವೀಕಾರ ಮಾಡಿದೆ. ಹೇಳೋದು ವ್ಯವಹಾರ ಅಂತ, ಅಭಿಪ್ರಾಯದಲ್ಲಿ ನಿಶ್ಚಯ ಅಂತ. ಅಭಿಪ್ರಾಯದಲ್ಲಿ ನಿಶ್ಚಯ ಅಂತ ಹೇಳಿದ್ರೆ ಸ್ಟಾಂಪ್ ಪೇಪರ್ ಕೊಟ್ರೆ ಏನು ಬಾಧಕ ಆಗುತ್ತೆ? ಅಷ್ಟು ಬಾಧಕ. ಅದಕ್ಕೆ ನಮಗೂ ನಿಮಗೂ ಇನ್ನೂ ಮುಕ್ತಿಯಾಗಿಲ್ಲ. ಯಾಕೆಂದ್ರೆ ಈ ದಿನ ಧರ್ಮದ ಪ್ರಾಪ್ತಿ ಈ ಮನುಷ್ಯ ಭವ ಸಿಕ್ಕಲೇ ಇಲ್ಲ. ಅನಂತ ಭವಗಳಲ್ಲಿ ಎಷ್ಟೋ ಕಾಲ ಸಿಕ್ಕಿದ್ವಿ. ಈ 24 ಜನ ತೀರ್ಥಂಕರ ಜೊತೆನಲ್ಲಿ ಎಷ್ಟೋ ಕಾಲ ಇದ್ವಿ. ಅವರೆಲ್ಲ ಮುಕ್ತಿಗೆ ಹೋದ್ರು, ನಾವು ನೀವು ಯಾಕೆ ಹೋಗ್ಲಿಲ್ಲ? ಅವ್ರು ಉಪಚಾರ ತಿಳ್ಕೊಂಡ್ರು. ನಾವು ಉಪಚಾರ ಅಂತ ಬಾಯಿಗೆ ಹೇಳಿದ್ವಿ, ಆದ್ರೆ ಅಭಿಪ್ರಾಯದಲ್ಲಿ ಅದನ್ನ ಏನಂತ ತಿಳ್ಕೊಂಡ್ವಿ? ಸ್ಟಾಂಪ್ ಪೇಪರ್ ಜ್ಞಾಪಕ ಇಟ್ಕೊಂಡು. ಅಂದ್ರೆ ತಕ್ಷಣ ಕ್ಲಿಕ್ ಆಗುತ್ತೆ ಅದು, ನಿಶ್ಚಯ ಯಾವುದು ವ್ಯವಹಾರ ಯಾವುದು ಅಂತ ಹೇಳಿ. ಆದ್ರಿಂದ ಇಲ್ಲೇನ್ ಹೇಳ್ತಾ ಇದ್ದಾರೆ, ಇಲ್ಲಿ ಬರೋಣ. ವಿಷಯ ಕಷಾಯಾದಿಗಳ ಅಪೇಕ್ಷೆಯಿಂದಂತೂ ಅದು ಮಂದ ಕಷಾಯವೇ ಇದೆ. ಯಾವುದು? ಭಗವಂತನ ಭಕ್ತಿ ಪೂಜಾದಿಗಳು. ಪ್ರಶ್ನೆ ಏನಿತ್ತು? ನೀವು ಮಂದ ಕಷಾಯ ಅಂತ ಹೇಳಿದ್ರಿ, ಸಂಜೀವನ ಕಷಾಯ ಕೊಳೆ ಅಂತ ಹೇಳಿದ್ರಿ. ದೇವಶಾಸ್ತ್ರ ಗುರುವಿನ ಭಕ್ತಿ, ಅರಹಂತಾದಿಗಳ ಭಕ್ತಿ, ಸ್ತೋತ್ರ ಸ್ತವನ ಪಠನ ಇತ್ಯಾದಿಗಳು ಕೂಡ ಭಕ್ತಿ ತೀವ್ರವಾಗಿ ಮಾಡ್ತಾರಲ್ಲ, ಅದನ್ನ ನೀವು ಮಂದ ಕಷಾಯ ಹೇಗೆ ಅಂತ ಹೇಳ್ತೀರಿ ಎಂದು ಪ್ರಶ್ನೆ ಮಾಡಿದ್ದ. ಅದಕ್ಕೇನು ಉತ್ತರ ಕೊಡ್ತಾರೆ? ವಿಷಯ ಕಷಾಯಾದಿಗಳ ಅಪೇಕ್ಷೆಯಿಂದಂತೂ ಅದು ಮಂದ ಕಷಾಯವೇ ಇದೆ. ಮತ್ತು ಭಕ್ತಿನಲ್ಲಿ ಕ್ರೋಧ ಇಲ್ಲ, ಮಾನ ಇಲ್ಲ, ಆ ಮೂರೂ ಇಲ್ಲ. ಆ ಅಪೇಕ್ಷೆ ಇದ್ದು ಕೂಡ ಅದು ಮಂದ ಇದೆ. ಆದ್ರೆ ಅದು ಲೋಭ ಕಷಾಯ ಮಾತ್ರ ಇದೆ. ಈಗ ಉಳಿದದ್ದು ಪ್ರೀತಿ ಭಾವದ ಅಪೇಕ್ಷೆಯಿಂದ ಲೋಭ ಕಷಾಯವಿದೆ. ಅದು ಕೂಡ ನೋಡ್ರಿ, ಸಾಂಸಾರಿಕ ಪ್ರಯೋಜನದಿಂದ ಯುಕ್ತವಾಗಿಲ್ಲ. ಆ ಯಾವ ಭಕ್ತಿ ಪ್ರೇಮ ಉಂಟಾಗ್ತಾ ಇದೆ ಆ ಭಗವಂತನ ಬಗ್ಗೆ, ಸಾಂಸಾರಿಕ ಪ್ರಯೋಜನದೊಂದಿಗೆ ಅದು ಯುಕ್ತವಾಗಿಲ್ಲ. ಯಾರಿಗೆ? ಸಮ್ಯ ದೃಷ್ಟಿಗೆ, ನಿತ್ಯ ದೃಷ್ಟಿಗೆ. ಅವರ ಧರ್ಮದಲ್ಲಿ ಅನ್ಯ ಧರ್ಮದ ದೇವರುಗಳು ಪೂಜೆ ಮಾಡಿದ್ರೆ ವರ ಕೊಟ್ಟು ಇವನಿಗೆ ಬೇಕಾದ್ದು ಕೊಡ್ತಾರೆ. ಸ್ವಾಮಿ, ನಾನು ಅಪೇಕ್ಷೆ ಮಾಡಲ್ಲ, ನಾನು ನಿನ್ನೆ ಪೂಜೆ ಮಾಡೋದು. ಅವರ ವರ ಕೊಡ್ತಾರೆ, ಈಗ ನೀನು ನನಗೆ ವರ ಕೊಟ್ಬಿಡು. ಈ ಅಭಿಪ್ರಾಯ ಸಾಂಸಾರಿಕ ಪ್ರಯೋಜನದಿಂದ ಯುಕ್ತವಾಗಿದೆಯೋ ಆಗಿಲ್ವೋ? ಆಗಿಲ್ಲ. ಯಾರೋ ಒಬ್ಬರು ಕೇಳಿದ್ರೆ, ಏನ್ರಿ ಈ ಜೋರ ಪೂಜೆ ಮಾಡಿಸ್ತಾ ಇದಾರಲ್ಲ ಅಂತ. ಏನಿದೆ, ಬಹಳ ದಿವಸದಿಂದ ಲಾಟರಿ ತಗೋತಾ ಇದ್ದ, ಯಾಕೋ ಹೊಡದೇ ಇಲ್ಲ. ಈ ಸರಿ ಒಂದ್ ಒಳ್ಳೆ ಭರ್ಜರಿ ಲಾಟರಿ ಟಿಕೆಟ್ ತೆಗೆದುಕೊಂಡಿದ್ದೀನಿ, ಭಗವಂತನ ಒಂದು ಪೂಜೆ ಮಾಡಿದ್ರೆ ಅಕಸ್ಮಾತ್ ಹೊಡೆದು ಬಿಟ್ರೆ, ಅಂದ್ರೆ ಭಗವಂತನ ರೆಕಮೆಂಡೇಶನ್ ಇದ್ರೆ ತಾನೇ ಅದು ಹೊಡಿಬೇಕು. ಹೊಡೆದ್ರೆ ಅಂದ್ರೆ ಸಾಂಸಾರಿಕ ಪ್ರಯೋಜನದಿಂದ ಯುಕ್ತ ಇದೆ. ಸಮ್ಯಕ್ ದೃಷ್ಟಿ ವೀತರಾಗ ಜನೇಂದ್ರ ಭಗವಂತನನ್ನ ತನ್ನ ಆತ್ಮ ಕಲ್ಯಾಣಕ್ಕೋಸ್ಕರವಾಗಿ ಆರಾಧನೆ ಮಾಡ್ತಾನೆ ವಿನಃ ಸಾಂಸಾರಿಕ ಪ್ರಯೋಜನದಿಂದ ಅವನು ಯುಕ್ತನಾಗಿಲ್ಲ. ಆದ್ರಿಂದ ಯಾವ ಭಕ್ತಿ ಭಾವ ಭಗವಂತನ ಬಗ್ಗೆ ಆಗ್ತಿದೆ ಅದು ಸಾಂಸಾರಿಕ ಪ್ರಯೋಜನದಿಂದ ಯುಕ್ತವಾಗಿಲ್ಲ. ಏನ್ ಹೇಳ್ತಾರೆ? ಈಗ ಉಳಿದದ್ದು ಪ್ರೀತಿಪಾದ ಅಪೇಕ್ಷೆಯಿಂದ ಲೋಭ ಕಷಾಯವೇ ಇದೆ, ಅದು ಕೂಡ ಸಾಂಸಾರಿಕ ಪ್ರಯೋಜನದಿಂದ ಯುಕ್ತವಾಗಿಲ್ಲ. ಆದ್ದರಿಂದ ಅದರದೂ ಕೂಡ ಮಂದತೆ ಇದೆ. ಸಂಸಾರ ಪ್ರಯೋಜನ ಇದ್ದಿದ್ರೆ ಮನಸ್ಸಿನ ಸಿಟ್ಟು ಬರೋದು, ಎಷ್ಟು ಹರಕೆ ಹೊತ್ಕೊಂಡು ಈ ದೇವ ಏನು ಮಾಡೋದೇ ಇಲ್ವಲ್ಲ ಅಂತ ಹೇಳಿ. ಸಾಂಸಾರಿಕ ಪ್ರಯೋಜನದಿಂದ ಯುಕ್ತವೇ ಆಗಿಲ್ಲ ಅಂತ ಹೇಳಿದ ಮೇಲೆ ಅಷ್ಟು ಕೂಡ ಮಂದತೆ ಆಯ್ತು. ಯಾಕೆಂದ್ರೆ ಇದನ್ನ ತೀವ್ರತೆ ಅಂತ ಹೇಳಿದ್ನಲ್ಲ, ಎಲ್ಲಾ ಅಪೇಕ್ಷೆ ನೋಡಿದ್ರೆ ಭಗವಂತನ ಭಕ್ತಿ ಮಂದ ಕಷಾಯ ಇದೆ. ಇಲ್ಲಿಯೂ ಕೂಡ ಈ ಭಕ್ತಿ ಮಾಡುವಾಗ ಕೂಡ ಜ್ಞಾನಿ ಜೀವನು, ಅಜ್ಞಾನಿ ಹೇಳಿಲ್ಲ, ಸಮ್ಯಕ್ ದೃಷ್ಟಿ ಜ್ಞಾನಿ ಜೀವನು ರಾಗ ಭಾವದಿಂದ ಪ್ರೇರಿತವಾಗುತ್ತಾ ಅಶುಭ ರಾಗವನ್ನ ಬಿಟ್ಟುಕೊಟ್ಟು ಶುಭ ರಾಗದಲ್ಲಿ ಪ್ರವರ್ತನೆ ಮಾಡ್ತಾನೆ. ಈ ಶುಭ ರಾಗದಲ್ಲಿ ಯಾಕೆ ಪ್ರವರ್ತನೆ ಮಾಡ್ತಾನೆ? ಅಶುಭದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ. ಈ ಶುಭ ರಾಗದಲ್ಲಿ ಬರದೇ ಇದ್ದಿದ್ರೆ ಅಶುಭ ರಾಗಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಶುಭ ರಾಗದಲ್ಲಿ ಪ್ರವರ್ತನೆ ಮಾಡುತ್ತಾನೆ. ಆದರೆ ಆ ಶುಭ ರಾಗವನ್ನು ಉಪಾದೇಯ ರೂಪದಿಂದ ಶ್ರದ್ಧೆ ಮಾಡುವುದಿಲ್ಲ. ಈ ಭಕ್ತಿ ಭಾವ ರಾಗ ಏನಿದೆ ಇದರಿಂದ ಮುಕ್ತಿ ಆಗುತ್ತೆ ಅಂತ ಹೇಳಿ ಇದನ್ನ ಹಿಡಿಯಲು ಯೋಗ್ಯ ಅಂತ ಅವ್ನು ತಿಳ್ಕೊಂಡಿಲ್ಲ. ಯಾವ್ದನ್ನ? ಈ ಶುಭ ರಾಗವನ್ನ. ಹಾಗಾದ್ರೆ ಹಿಡಿಯಲು ಯೋಗ್ಯ ಇರೋದು ಯಾವುದು? ವೀತ ರಾಗ ಭಾವ, ಶುದ್ಧ ಭಾವ ಇದೆ. ಇದನ್ನು ಯಾವ ಶುಭರಾಗ ಬಹಿರಂಗದಲ್ಲಿ ಆಗ್ತಿದೆ ಅದನ್ನೂ ಕೂಡ ಉಪಾದೇಯ ಅಂದ್ರೆ ಹಿಡಿಯಲು ಯೋಗ್ಯ ಅಂತ ಅವನು ಶ್ರದ್ಧೆ ಮಾಡುವುದಿಲ್ಲ. ಬದಲಾಗಿ ಅದನ್ನು ತನ್ನ ಶುದ್ಧೋಪಯೋಗ ರೂಪ ಚಾರಿತ್ರಕ್ಕೋಸ್ಕರ ಮಲಿತೆ ಕಾರಣವೆಂದೇ ತಿಳಿಯುತ್ತಾನೆ. ಯಾವ ಶುಭೋಪಯೋಗ ಆಗ್ತಿದೆ, ಭಕ್ತಿ ಭಾವ ಆಗ್ತಿದೆ,
ನನ್ನ ಶುದ್ಧೋಪಯೋಗದಲ್ಲಿ ಇದು ಕೂಡ ವಾಸ್ತವಿಕವಾಗಿ ಕೊಳೆ ಇದೆ, ಮಲಿನತೆ ಇದೆ. ಇದನ್ನು ಒಂದು ಹಂತದಲ್ಲಿ ನಾನು ನನ್ನ ಬಲದಿಂದ ನಿವಾರಿಸಿಕೊಳ್ಬೇಕು ಅನ್ನೋ ಅಭಿಪ್ರಾಯ ಇದೆಯೇ ವಿನಃ ಅದೇ ನನಗೆ ಧರ್ಮ ಅಥವಾ ಮೋಕ್ಷ ಅಂತಕ್ಕಂತಹ ಭಾವನೆ ಸಮ್ಯಕ್ ದೃಷ್ಟಿ ಜ್ಞಾನಿಗೆ ಇರೋದಿಲ್ಲ. ನೋಡ್ರಿ, ಇಷ್ಟು ಅಪೇಕ್ಷೆ ಇದೆ. ಯಾವನು ಯಾವ ಸಮ್ಯಕ್ ದೃಷ್ಟಿ ಭಕ್ತಿ ಭಾವದಿಂದ ಭಗವಂತನ ಪೂಜೆ ಮಾಡ್ತಾ ಇದ್ದಾನೆ ಅದು ತೀವ್ರ ರಾಗ ಅಲ್ಲದೆ ಅಂತ ಪ್ರಶ್ನೆ ಮಾಡ್ದ ಶಿಷ್ಯ. ಅಲ್ಲ, ಸಂಸಾರದ ಪ್ರಯೋಜನ ಅದರಲ್ಲಿ ಇಲ್ಲ, ಕ್ರೋಧಮಾನ ಮಾಯಾ ಕಷಾಯಗಳಂತೂ ಇಲ್ಲವೇ ಇಲ್ಲ, ಮತ್ತು ತನ್ನ ಸಂಸಾರಕ್ಕೆ ಪ್ರಯೋಜನವೂ ಕೂಡ ಇಲ್ಲ, ಮತ್ತು ಅಶುಭ ಭಾವದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾತ್ರ ಅಶುಭ ಭಾವವನ್ನು ಪ್ರವರ್ತಿಸ್ತಾನೆ ವಿನಃ ಶುಭರಾಗವನ್ನು ಮಾಡಬೇಕು ಅನ್ನೋ ತೀವ್ರತೆ ಕೂಡ ಅವನಲ್ಲಿ ಇಲ್ಲ. ಆದ್ರಿಂದ ಈ ಎಲ್ಲ ಅಪೇಕ್ಷೆಯಿಂದ ಸಮ್ಯಕ್ ದೃಷ್ಟಿ ಜ್ಞಾನಿಯಲ್ಲಿ ಏನು ಭಕ್ತಿ ಜಪ ತಪ ಭಾವಗಳಾಗ್ತವೆ ಅದು ತೀವ್ರ ಕಷಾಯ ಅಲ್ಲ. ಆದ್ರೆ ಅದನ್ನ ಅವನು ತನ್ನ ಶುದ್ಧೋಪಯೋಗದಲ್ಲಿ ಮಲಿನತೆ ಅಂತ ತಿಳ್ಕೊಂಡಿದ್ದಾನೆ ವಿನಃ ಅದನ್ನೇ ಸರ್ವತಾ ಚಾರಿತ್ರ ಅಂತ ಅವನು ತಿಳ್ಕೊಂಡಿಲ್ಲ. ಅಶುಭೋಪಯೋಗದಲ್ಲಂತೂ ಕಷಾಯದ ತೀವ್ರತೆ ಇದೆ. ಮಂದ ಕಷಾಯದಲ್ಲಿ ದೇವಶಾಸ್ತ್ರಗಳ ಸಂಬಂಧ ಇಷ್ಟು ಮಂದತೆ ಇದೆ. ಆದ್ರೆ ಅಶುಭೋಪಯೋಗದಲ್ಲಿ ಇಂದ್ರಿಯ ಕಷಾಯ ಭಾವದಲ್ಲಿ ಕೋಟಿ ಪಾಲು ತೀವ್ರತಾ ಇದೆ. ಯಾವುದರಲ್ಲಿ? ಅಶುಭೋಪಯೋಗದಲ್ಲಿ. ಆದ್ದರಿಂದ ಅದು ಯಾವ ರೀತಿಯಿಂದಲೂ ಚಾರಿತ್ರದ ಸಂಜ್ಞೆಯನ್ನು ಹೊಂದಲಾರದು. ಆದ್ರಿಂದ ಅಶುಭೋಪಯೋಗ ರೂಪ ಏನಿದೆ, ಕಷಾಯ ಭಾವ ಏನಿದೆ, ಅದೆಂದೂ ಕೂಡ ಚಾರಿತ್ರದ ಸಂಜ್ಞೆಯನ್ನ ಹೊಂದುವುದಿಲ್ಲ. ಆದ್ರೆ ಯಾವ ಕಷಾಯ ಭಗವಂತನ ಸಂಬಂಧ, ತನ್ನ ಆತ್ಮನ ಸಂಬಂಧ ಇಷ್ಟರ ಮಟ್ಟಿಗೆ ಮಂದವಾಗಿದೆ, ಆ ಶುಭ ಕಷಾಯವನ್ನ ಕಥಂಚಿತ್ ಚಾರಿತ್ರ ಅಂತ ಹೇಳಿ ಒಂದು ಅಪೇಕ್ಷೆಯಿಂದ, ಅಂದ್ರೆ ಕಷಾಯದ ಹೀನತೆ ಆಗಿರುವ ಕಾರಣದಿಂದ ಆ ಮಂದ ಕಷಾಯ ಬೇಕಾದಷ್ಟು ತೀವ್ರ ಕಷಾಯಗಳನ್ನು ತಪ್ಪಿಸೋದ್ರಿಂದ ಆ ಅಪೇಕ್ಷೆಯಿಂದ ಆ ಮಂದ ಕಷಾಯಕ್ಕೆ ವ್ಯವಹಾರದಿಂದ ಚಾರಿತ್ರ ಅಂತ ಕರೆದು. ಆದ್ರೆ ಸಮ್ಯಕ್ ದೃಷ್ಟಿ ಜ್ಞಾನಿ ಆ ವ್ಯವಹಾರ ಚಾರಿತ್ರ ರೂಪ ಮಂದ ಕಷಾಯವನ್ನು ಕೂಡ ತನ್ನ ಶುದ್ಧೋಪಯೋಗಕ್ಕೆ ಹೋಲಿಸ್ಕೊಂಡ್ರೆ ಅದು ಕೂಡ ಕೊಳೆ ಇದೆ ಅಂತ ತಿಳ್ಕೊಂಡು ಅದನ್ನು ನಿವೃತ್ತನಾಗಿ ಒಳಗಡೆ ಆತ್ಮನಲ್ಲಿ ಸಮಾವೇಶವಾಗಿ ಯಥಾಚಾರಿ ಚಾರಿತ್ರ ಪ್ರಕಟಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಈ ಪ್ರಕಾರ ಚಾರಿತ್ರದ ಸ್ವರೂಪ ಇದೆ, ಚಾರಿತ್ರದ ಲಕ್ಷಣ ಇದೆ.